본문은 창세기 1장 27절에서 28절. ವೇದ ಭಾಗಕ್ಕೆ ಆರಿಸಿಕೊಂಡಂತದ್ದು ಆದಿಕಾಂಡ 창세기 1장 27절에서 28절을 누벤 읽어주세요. Genesis chapter 1 verse 27 and 28. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಸಂಚರಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂತನು. 여기서 창세기 1장 27절 28절에서 사람을 하나님의 형상대로 창조했다고 되어 있죠. ಇಲ್ಲಿ ವಿಶೇಷವಾಗಿ ದೇವರು ಹೇಗೆ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನೆಂಬುದಾಗಿದೆ. 여러분, 하나님의 형상이 어떤 건지 압니까? ದೇವರ ಒಂದು ಸ್ವರೂಪ ಎಂತದ್ದು ಅಥವಾ ಹೇಗಿದೆ ಅಂತ ಹೇಳಿ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? 26절 읽어볼게요. 하나님이 이르시되 우리의 형상을 따라 우리의 모양대로 우리가 사람을 만들고 그들로 바다의 물고기와 하늘의 새와 가축과 온 땅과 땅에 기는 모든 것을 다스리게 하자 하시고, 27절 하나님이 자기 형상 곧 하나님의 형상대로 사람을 창조하시되 남자와 여자를 창조하시고. Verse 26 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ, ಅವರು ಸಮುದ್ರಗಳ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. 하나님이 사람을 창조하실 때 The image of God, 하나님의 형상대로 창조를 하셨어요. ಯಾಕಂದ್ರೆ ಈ ಒಂದು ಸೃಷ್ಟಿಯನ್ನ ತಿಳಿಯಪಡಿಸುವುದರ ಮೂಲಕವಾಗಿ ಆ ಸೃಷ್ಟಿ ಯಾವ ರೀತಿಯಲ್ಲಿ ನಮ್ಮ ಒಂದು ಸ್ವರೂಪ ಎಂಬುದಾಗಿ ಕೂಡ ಅದರ ಬಗ್ಗೆ ಎಚ್ಚರಿಸ್ತಾ ಇದೆ. 그 형상이 뭔지를 설명을 했죠. ನಾವು ನಮ್ಮ ಸ್ವರೂಪದಲ್ಲಿ ಅಥವಾ ಹೋಲಿಕೆ ಇವೆರಡರ ಕುರಿತು ಕೂಡ ನಾವು ಯೋಚನೆ ಮಾಡಿದ್ದೀವಿ. 그래서 그 형상을 눈에 보이는 어떤 형상으로 생각하면 안 돼요. ನಮಗೆ ಕಣ್ಣಿಗೆ ಕಾಣಿಸುವಂತ ಒಂದು ರೂಪ ಕುರಿತು ಮಾತನಾಡಿದ್ರೆ ಸಾಕಾಗುವುದಿಲ್ಲ. 왜냐하면 우리는 하나님을 볼 수 없기 때문에 그렇습니다. ಯಾಕಂದ್ರೆ ನಾವು ನೆನೆಸುವಂತಹ ರೀತಿಯಲ್ಲಿ ಆ ಒಂದು ಸ್ವರೂಪಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಆಗುವುದಿಲ್ಲ. 하나님이 우리 눈에는 보이지를 않아요. ದೇವರು ನಮ್ಮ ಕಣ್ಣುಗಳಿಗೆ ಕಾಣಿಸುವುದಿಲ್ಲ. 그래서 하나님의 형상대로 창조했다고 해서 우리가 어떤 눈에 보이는 모양을 생각하면 안 된다는 겁니다. ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಅಥವಾ ನಮಗೆ ತಿಳಿಯುವಂತಹ ಸ್ವರೂಪ ದೇವರಿಗೆ ಕೊಟ್ಟರೆ ಚೆನ್ನಾಗಿರೋದಿಲ್ಲ. 여기는 하나님의 인터널 이미지를 말하는 거예요. ದೇವರ ಒಂದು ಸ್ವರೂಪದ ಕುರಿತು, ಆಳವಾದ ಸ್ವರೂಪದ ಕುರಿತು ತಿಳಿಯಪಡಿಸುವಂತದನ್ನು ನೋಡ್ತೇವೆ. 예, 그 인터널 이미지가 뭔지 지난번에 설명을 했죠. ನಾವು ಕಳೆದ ಬಾರಿ ಕೂಡ ಆ ಒಂದು ಸ್ವರೂಪ ಮತ್ತೆ ಹೋಲಿಕೆಯ ಕುರಿತು ಮಾತನಾಡಿದ್ದೇವೆ. 그러니까 하나님의 성품, 그러니까 거룩함, 홀리니스, ಆತನ ಪರಿಶುದ್ಧತೆಯ ಕುರಿತು, 굿니스, 선하심, ಆತನ ಒಳ್ಳೆತನ, righteousness, ಹಾಗೆ ಆತನ ಒಂದು ನೀತಿವಂತಿಕೆಯ ಕುರಿತು, 그리고 creativeness, 창조적인 성품, ಹಾಗೆ ಆತನ ಒಂದು ಸೃಷ್ಟಿ, faithfulness, 신실하심, ಆತನ ಒಂದು ಪ್ರಾಮಾಣಿಕತೆ. 굉장히 많죠. 하나님의 성품은. ನೋಡಿ, ದೇವರ ಒಂದು ಗುಣಲಕ್ಷಣಗಳು ಜಾಸ್ತಿ ಇದಾವಲ್ವಾ? 그런 성품을 그 따라서 사람을 만드셨다는 거예요. ಈ ರೀತಿಯಲ್ಲಿ ದೇವರಿಗೆ ಹೋಲಿಕೆಯಾಗುವಂತ
ಅನೇಕ ವಿಷಯಗಳನ್ನ ಅಥವಾ ಆತನ ನಡವಳಿಕೆ ಕುರಿತು ನಾವು ನೋಡ್ತೇವೆ. 근데 하나님께서 사람을 창조하실 때 하나님의 형상대로 창조하셨는데 ಹಾಗೆ ದೇವರು ಈ ವಿಷಯದಲ್ಲಿ ಆತನು ಸೃಷ್ಟಿ ಮಾಡಿರುವಂತದ್ದರ ಕುರಿತು ಸ್ಪಷ್ಟವಾಗಿ ತಿಳಿಸುವಂತದ್ದು, 하나님의 형상을 다 그대로 준 게 아니에요. ದೇವರು ಎಲ್ಲವನ್ನ ಕೂಡ ಆತನು ತಿಳಿಯಪಡಿಸ್ತಾ ಇದ್ದ. 사람에게 주지 않은 하나님의 형상이 있어요. ಕೆಲವು ಗುಣಲಕ್ಷಣಗಳು ಮನುಷ್ಯನಲ್ಲಿ ಇಲ್ಲದೆ ಇರುವಂತವು ಕೂಡ ಇದಾವೆ. 그거는 전능하심, Almighty. ನೋಡಿ, ದೇವರಿಗೂ ನಮ್ಗಿರುವಂತ ವ್ಯತ್ಯಾಸ, ದೇವರು ಸರ್ವಶಕ್ತನಾದ ದೇವರು, ನಾವು ಸರ್ವಶಕ್ತಿಯ ಮನುಷ್ಯರಲ್ಲ. 다시 말하면 omnipotent, ಆತನು ಎಲ್ಲಾ ಸ್ಥಳದಲ್ಲಿ ಇರ್ಲಿಕ್ಕೆ ಶಕ್ತನು. 전지하심, 모든 걸 다 아시는 것. ದೇವರು ಎಲ್ಲವನ್ನ ಅರಿತಿರುವಂತಹ ದೇವರು. omniscient. ಆತ ಎಲ್ಲಾ ಕಡೆ ಇದ್ದಾರೆ. 그리고 어디에든지 계시는 것. ಎಲ್ಲವನ್ನ ತಿಳಿದಿದ್ದಾರೆ. omnipresent. ಎಲ್ಲಾ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೂ ಶಕ್ತನು. 이런 것은 하나님의 능력이잖아요. ಇವೆಲ್ಲ ದೇವರಿಗಿರುವಂತ ಗುಣಲಕ್ಷಣಗಳಲ್ವಾ, ಮನುಷ್ಯನಿಗೆ ಎಲ್ಲಿದೆ? 그건 하나님만이 가지고 계시는 능력이에요. ಇವೆಲ್ಲ ದೇವರು ಮಾತ್ರನೇ ಹೊಂದಿಕೊಂಡಿರ್ಲಿಕ್ಕೆ ಸಾಧ್ಯ. 그리고 사람에게 준 거는 그런 거 말고 ಮನುಷ್ಯನಿಗೆ ಕೊಟ್ಟಿರುವಂತದ್ದು ಈ ರೀತಿಯಾದಂತ ಕಾರ್ಯಗಳಲ್ಲ. 사람을 거룩한 사람으로 만들고 ಮನುಷ್ಯರನ್ನ ಪರಿಶುದ್ಧರನ್ನಾಗಿ ಮಾಡಿ 선한 마음을 가진 사람을 만들고 ಒಂದು ಮನುಷ್ಯರನ್ನ ಯಾವ ರೀತಿಯಲ್ಲಿ ಆತನು ಸೃಷ್ಟಿ ಮಾಡಿದರೆ ಅದನ್ನ ನಾವು ತಿಳಿಬೇಕಾಗಿದೆ. 또 진실된 마음을 가진 사람을 만들고 ಒಂದು ವೇಳೆ ಮನುಷ್ಯನಲ್ಲಿ ಪ್ರಾಮಾಣಿಕವಾಗಿ ಜೀವಿಸುವಂತ ಮನಸ್ಸನ್ನ ಕೊಡ್ತಾನೆ. 그리고 성실한 마음을 가진 사람을 만들고 ಪರಿಶುದ್ಧವಾಗಿ ಇರಬೇಕೆಂಬುದಾಗಿ ಮನುಷ್ಯನ ದೇವರು ಸೃಷ್ಟಿ ಮಾಡಿದ್ದಾರೆ. 이런 건 다 하나님의 성품인데 하나님의 캐릭터 ಕೆಲವೆಲ್ಲವೂ ದೇವರ ಒಂದು ಗುಣಲಕ್ಷಣಗಳು ಎಂಬುದಾಗಿ ಕೂಡ ನಾವು ನೋಡಬಹುದಾಗಿದೆ. 이런 걸 사람을 만들 때 하나님께서 그 형상을 부어주셨어요. ಹೌದು, ದೇವರು ಅನೇಕ ವಿಷಯಗಳಲ್ಲಿ ಮನುಷ್ಯರಿಗೆ ನಮಗೆ ಸಹಾಯ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. 예를 들면 생각하는 거, ನಮ್ಮ ಆಲೋಚನೆಗಳು, 지혜, wisdom, ಜ್ಞಾನ, 이런 거를 하나님께서 사람에게 부어주신 거예요. ಈ ರೀತಿಯಲ್ಲಿ ದೇವರು ಮನುಷ್ಯರಿಗೆ ಸಹಾಯ ಮಾಡುವಂತದ್ದನ್ನ ನೋಡ್ತೇವೆ. 그런 게 하나님의 형상이에요. ಇವೆಲ್ಲವೂ ಕೂಡ ದೇವರ ಒಂದು ಕಾರ್ಯಗಳೆಂಬುದಾಗಿ ನಾವು ನೆನಪು ಮಾಡ್ಕೋಬೇಕು. 우리가 이렇게 생겼잖아요. ನಾವು ಈ ರೀತಿಯಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಲ್ವಾ? 눈도 있고 귀도 있고 코도 있고 입도 있고 머리도 있고 팔, 다리, 몸도 있고 이렇게 생겼잖아요. ನೋಡಿ, ನಾವು ಕಣ್ಣು, ಕಿವಿ, ಮೂಗು, ಬಾಯಿ, ನಮ್ಮ ಎಲ್ಲ ದೇಹದಲ್ಲಿರುವಂತ ಅನೇಕ ಸರ್ವಾಂಗಗಳು ನಮ್ಗುಂಟಲ್ವಾ? 하나님이 이런 모양으로 만들어 주셨기 때문에 ಈ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರುವುದರಿಂದ 하나님도 이런 모양이겠구나 이렇게 생각하지 말라는 겁니다. ದೇವರು ಹೆಂಗೆ ಸೃಷ್ಟಿ ಮಾಡಿದಾರೋ ಆ ರೀತಿಯಲ್ಲಿ ನಾವು ಇದ್ದಾಗೇನೆ ಅನ್ನೋ ಕೆಲವು ವಿಷಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. 우리는 하나님을 자꾸 이해하고 싶어지잖아요. 알고 싶어지잖아요. ಕೆಲವು ವಿಷಯಗಳಲ್ಲೆಲ್ಲ ನಾವು ದೇವರನ್ನ ಕುರಿತು ತಿಳಿದುಕೊಳ್ಳಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸ್ತೀವಲ್ವಾ? 하나님이 우리 같은 모양이든 어떤 모양이든 그거는 별 문제가 되는 게 아니에요. ವಿಶೇಷವಾಗಿ ದೇವರಿಗೂ ನಮಗಿರುವಂತಹ ಕಾರ್ಯಗಳು ಹೇಗೆ ಅಥವಾ ಯಾವ ರೀತಿಯಾದಂತಹ ಸೃಷ್ಟಿ ನಾವು ದೇವರ ಮೂಲಕವಾಗಿ ಇದ್ದೀವಿ ಅನ್ನುವಂಥದ್ದನ್ನ ನಾವು ತಿಳಿಬೇಕಾಗಿದೆ. 그게 중요한 건 아니다는 겁니다. ಕೆಲವು ವಿಷಯಗಳು ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ತಿಳಿದುಕೊಳ್ಳುವಂಥದ್ದು ಮುಖ್ಯ. 중요한 것은 하나님의 성품이 어떠냐? ಬಹಳ ಪ್ರಾಮುಖ್ಯವಾಗಿರುವಂಥದ್ದು ದೇವರ ಒಂದು ಗುಣಲಕ್ಷಣಗಳು
ದೇವರ ಕ್ಯಾರೆಕ್ಟರ್ಸ್ ಎಂಥದ್ದೆಂಬುದಾಗಿ ತಿಳ್ಕೋಬೇಕು. 그 성품을 이해하는 것이 중요하다는 겁니다. ದೇವರ ಗುಣಲಕ್ಷಣಗಳು ಬಹಳ ಪ್ರಾಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ಎಂಥವರಾಗಿದ್ದಾರೆ ಎಂಬುದಾಗಿ. 우리가 그런 성품을 가지고 있어요. ಸ್ವಂತ ಒಂದು ವಿಷಯಗಳಲ್ಲಿ ನಾವು ಆ ಗುಣಲಕ್ಷಣಗಳನ್ನು ತಿಳಿದಿರುವಂತದ್ದು ಒಳ್ಳೆಯದು. 근데 아담이 죄를 범하면서 ಆದಿಯಲ್ಲಿ ಪಾಪವಿಲ್ಲದೆ ಇದ್ದಂತ ನಾವು ಆದಾಮನ ಮೂಲಕವಾಗಿ ಪಾಪಿಗಳಾಗಿದ್ವಿ. 그러한 하나님의 형상이 더럽혀졌어요. ಹಾಗಾಗಿ ನಮ್ಮ ಒಂದು ವಿಷಯದಲ್ಲಿ ಪಾಪಿಗಳಾಗಿ ಮಾರ್ಪಟ್ಟಿದ್ದೇವೆ. 더러워졌다는 겁니다. ದೇವರಿಂದ ದೂರ ಉಳ್ಕೊಂಡಿದ್ದೀವಿ. 그 하나님의 형상이 하나님이 주신 그대로 지금 가지고 있지를 못해요. ದೇವರು ನಮಗೆ ಕೊಟ್ಟಂತಹ ರೀತಿಯಲ್ಲಿಯೇ ದೇವರು ನಮಗೆ ಕೊಡಲ್ಪಟ್ಟಂತಹ ರೀತಿಯಲ್ಲಿ ನಾವು ಪರಿಶುದ್ಧರಾಗಿಲ್ಲ. 삐뚤어지고 ನಾವು ದೇವರಿಂದ ದೂರ ಉಳ್ಕೊಂಡಿದ್ದೀವಿ. 찌그러지고 ಪಾಪವನ್ನ ಮಾಡಿದ್ದೀವಿ. 더럽혀지고 ಆಗ ಅನೇಕ ವಿಷಯಗಳಲ್ಲಿ ಹಿಂಜರಿದಿದ್ದೀವಿ. 떼묻고 ಅನಗತ್ಯವಾದ ವಿಷಯಗಳಲ್ಲಿ ನಾವು ಕೈ ಜೋಡಿಸಿದ್ದೀವಿ. 그게 바뀌었다는 겁니다. ಇಂಥ ಎಲ್ಲ ಅನಗತ್ಯವಾದ ಕಾರ್ಯಗಳನ್ನ ನಮ್ಮಿಂದ ನಾವು ಬಿಟ್ಬಿಡ್ಬೇಕು. 하나님께서 창조할 때 주셨기 때문에 ದೇವರು ನಮ್ಮನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ 없어지지는 않아요. ಹಾಗಾಗಿ ಏನೆಲ್ಲ ನಮಗೆ ದೇವರ ಕಡೆಯಿಂದ ಕೊಡಲ್ಪಟ್ಟಿರುವಂತಹ ಒಂದು ವಿಷಯದಲ್ಲಿ ಇದೆ, ಆ ವಿಷಯದಲ್ಲಿ ನಾವು ಎಚ್ಚರವಾಗಿರುವಂತದ್ದು ಒಳ್ಳೆಯದು. 하나님께서 창조할 때부터 주셨기 때문에 그게 없어지지 않는다는 겁니다. ಹಾಗಾಗಿ ನಾವು ದೇವರ ವಿಷಯದಲ್ಲಿ ನಾವು ಯಾವ ರೀತಿಯಲ್ಲಿ ಎಚ್ಚರವಾಗಿರ್ಬೇಕೆಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. 그런데 그게 찌그러지고 더럽혀졌다는 겁니다. ನಾವು ಎಷ್ಟರ ಮಟ್ಟಿಗೆ ನಾವು ದೇವರ ಕಾರ್ಯಗಳನ್ನು ಕುರಿತು ತಿಳಿದುಕೊಳ್ತಾ ಇದ್ದೀವಿ. 그러니까 자꾸 죄를 범하는 거예요. ದೇವರ ಕುರಿತು ನಾವು ತಿಳಿದುಕೊಳ್ಳದೇ ಇರಲಿಂತ ಸಂದರ್ಭದಲ್ಲಿ ಅನೇಕ ಪಾಪಗಳಿಗೆ ಒಳಗಾಗ್ತೀವಿ. 하나님이 주신 그 형상대로 살지 못하고 ನಾವು ದೇವರನ್ನು ಅರಿತು ಬಾಳಲಿಕ್ಕೂ ಕೂಡ ಆಗುವುದಿಲ್ಲ. 자기 마음대로 산다는 겁니다. ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 그것이 하나님이 주신 그 형상과 죄 때문에 찌그러진 그 형상이에요. ನಾವು ಪಾಪದ ನಿಮಿತ್ತ ನಮ್ಮ ಒಂದು ಸ್ವರೂಪವನ್ನು ಯಾವ ರೀತಿಯಲ್ಲಿ ನಾವು ಕಳೆದುಕೊಂಡಿದ್ದೇವೋ ನಾವು ತಿಳಿದು ಮಾರ್ಪನ್ನ ಹೊಂದಬೇಕೆಂದು ದೇವರು ಬಯಸ್ತಾರೆ. 없어지지는 않았는데 더럽혀졌다는 겁니다. ನಮ್ಮಲ್ಲಿ ಒಂದು ಮಾರ್ಪನ್ನ ಒಂದು ಬದಲಾವಣೆಯನ್ನ ತರಲಿಕ್ಕೆ ದೇವರು ಎದುರು ನೋಡ್ತಾ ಇದ್ದಾರೆ. 그 우리의 모습이 사람의 모습이 그런 모습이에요. 사람의 모습이 ಮನುಷ್ಯರ ಒಂದು ಸ್ವರೂಪ, ಮನುಷ್ಯನ ಜೀವನ ಈ ರೀತಿಯಲ್ಲೇ ಇದೆ. 그런데 하나님께서 우리를 그 형상을 회복시키기 위해서 구원하여 주신 거예요. ದೇವರು ಅಂತ ಪಾಪಿಗಳಾಗಿರುವಂತ ನಮಗೆ ರಕ್ಷಣೆಯನ್ನು ನೀಡಲಿಕ್ಕೆ, ರಕ್ಷಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸಿದ್ದಾರೆ. 하나님이 주신 그 형상을 원래대로 주실 때 그대로 회복시키기 위해서 하나님께서 우리를 구원하신 거란 말입니다. ಹಾಗೆ ನಮಗೆ ರಕ್ಷಣೆಯನ್ನು ನೀಡಲಿಕ್ಕಾಗಿ, ನಮ್ಮನ್ನ ಕಾಪಾಡಲಿಕ್ಕೋಸ್ಕರವಾಗಿ, ನಮಗೆ ನಿತ್ಯ ಜೀವ ಕೊಡ್ಲಿಕ್ಕೋಸ್ಕರವಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. 죄 때문에 더럽혀지고 찌그러졌기 때문에 ಪಾಪದ ನಿಮಿತ್ತ ನಮ್ಮೆಲ್ಲ ಪಾಪಗಳನ್ನ ದೂರ ಮಾಡಿ ನಮ್ಮನ್ನು ನಡೆಸಲಿಕ್ಕೆ ದೇವರು ಬಯಸುವಂತವರಾಗಿದ್ದಾರೆ. 그 죄 때문에 그 형상이 찌그러지고 구겨지고 어그러졌잖아요. 더럽혀졌잖아요. ಅನೇಕ ಬಾರಿ ಪಾಪದ ನಿಮಿತ್ತ ನಾವು ನಮಗೆ ಕೊಡಲ್ಪಟ್ಟಿರುವಂತಹ ಕಾರ್ಯಗಳಲ್ಲಿ ಪಾಪದಿಂದ ಒಳ್ಳೆ ಕಾರ್ಯಗಳನ್ನ ದೂರ ಮಾಡಿಕೊಂಡಿದ್ದೀವಿ. 그러니까 사람들이 죄를
자꾸 범한다는 것입니다. ಮನುಷ್ಯನು ಅನೇಕ ಬಾರಿ ಹೆಚ್ಚಿನ ರೀತಿಯಲ್ಲಿ ಪಾಪದ ನಿಮಿತ್ತ ತನ್ನ ಪರಿಶುದ್ಧತ್ವವನ್ನು ಕಳೆದುಕೊಂಡಿದ್ದಾನೆ. 하나님을 찾지도 않고 ದೇವರನ್ನ ಹುಡುಕುವುದಿಲ್ಲ, 하나님을 알려고 하지도 않고 ದೇವರನ್ನ ತಿಳಿದುಕೊಳ್ಳುವುದಿಲ್ಲ, 하나님께 가까이 오려고도 하지 않아요. ದೇವರಿಗೆ ಹತ್ತಿರವಾಗಿ ಜೀವಿಸುತ್ತಾನೂ ಇಲ್ಲ. 그 모든 문제가 죄가 원인입니다. ಈ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಅವನಲ್ಲಿರುವಂತಹ ಒಂದು ಪಾಪ. 그래서 하나님께서 하나님이 주신 그 형상을 다시 리커버, 회복하기 위해서 죄를 씻어주려고 그러시는 거예요. ಹಾಗಾಗಿ ಮತ್ತೆ ಆ ಮನುಷ್ಯನಿಗೆ ಅಗತ್ಯ ಇರುವಂತಹ ಕಾರ್ಯಗಳಲ್ಲಿ ಅಥವಾ ಉತ್ತಮವಾದ ರೀತಿಯಲ್ಲಿ ಮತ್ತೆ ಪರಿಶುದ್ಧನನ್ನಾಗಿ ಮಾರ್ಪಡಿಸಬೇಕೆಂಬುದಾಗಿ ದೇವರು ಬಯಸುವಂತದ್ದನ್ನ ನೋಡ್ತಾರೆ. 죄를 깨끗하게 씻어줘야 하기 때문에 하나님이 죄 씻어 주시는 방법을 선택하신 거예요. ಮನುಷ್ಯನು ಮತ್ತೆ ಆತನು ಪರಿಶುದ್ಧವಾಗಿರ್ಬೇಕಂತೇಳಿ ದೇವರು ಆ ವಿಷಯದಲ್ಲಿ ಮನುಷ್ಯನನ್ನ ಆರಿಸಿಕೊಂಡಿದ್ದಾರೆ. 죄를 깨끗하게 씻어줘야 하기 때문에 하나님의 아들이 이 세상에 오신 거예요. ಮನುಷ್ಯನೆಲ್ಲ ಪಾಪವನ್ನ ತೊಳೆಯಲಿಕ್ಕೋಸ್ಕರವಾಗಿ ತಂದೆಯಾದ ದೇವ ಕುಮಾರನು ಪರಲೋಕವನ್ನ ಬಿಟ್ಟು ಭೂಲೋಕದಲ್ಲಿ ಪ್ರವೇಶಿಸಿದ್ದಾರೆ. 그분이 바로 예수 그리스도랍니다. ದೇವ ಕುಮಾರನು ಅಂತಂದ್ರೆ ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. 예수 그리스도를 믿으면 죄 씻음을 받는 거죠. ನಾವು ಯಾವಾಗಾದ್ರೂ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುತ್ತೇವೋ ಅಥವಾ ನಂಬ್ತೇವೋ ನಮ್ಮೆಲ್ಲ ಪಾಪಗಳಿಂದ ನಾವು ದೂರ ಹೋಗ್ಲಿಕ್ಕೆ ಸಾಧ್ಯ. 그러면 하나님의 그 형상이 회복되는 겁니다. ಹಾಗೆ ದೇವರ ಒಂದು ಕಾರ್ಯಗಳು ಮತ್ತೆ ದೇವರಲ್ಲಿರುವಂತಹ ವಿಷಯದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗಿದೆ. 완전히 회복되지는 않죠. ಸಂಪೂರ್ಣವಾಗಿ ನಾವು ಪರಿಶುದ್ಧರೆಂದಾಗಿ ಹೇಳಲಿಕ್ಕೆ ಆಗೋದಿಲ್ಲ. 그런데 많이 회복된다는 겁니다. ಆದರೆ ರಕ್ಷಿಸಲ್ಪಟ್ಟಂತ ನಾವು ಹಳೆ ಜೀವಿತಕ್ಕಿಂತ ಎಷ್ಟೋ ಉತ್ತಮವಾಗಿ ಜೀವಿಸಲಿಕ್ಕೆ ಸಾಧ್ಯ. 그 형상이 회복되어야지 하나님 앞으로 나올 수 있는 거예요. ಹಾಗಾಗಿ ನಾವು ಹಾಗೆ ಆ ಒಂದು ಪರಿಶುದ್ಧತೆಯಿಂದ ದೇವರ ಬಳಿಗೆ ಅಥವಾ ದೇವರ ಮುಂದೆ ಬರಲಿಕ್ಕೂ ಕೂಡ ಸಾಧ್ಯವಾಗುತ್ತದೆ. 그리고 그 형상이 회복되고 하나님 앞에 나와야지 하나님을 예배할 수가 있는 거예요. ದೇವರ ಬಳಿಗೆ ಬರಬೇಕು ಮತ್ತು ದೇವರ ಮುಂದೆ ನಾವು ದೇವರನ್ನು ಆರಾಧಿಸಲಿಕ್ಕೆ ಕೂಡ ಅನುಕೂಲವಾಗುತ್ತದೆ. 하나님을 자꾸 만나고 싶어지고 ಪರಿಶುದ್ಧವಾದ ಜೀವಿತ ಏನ್ ಮಾಡ್ತದೆ ಅಂತಂದ್ರೆ ನಾವು ದೇವರನ್ನ ಯಾವಾಗಲೂ ಸಂಧಿಸಬೇಕು ಮತ್ತೆ ದೇವರೊಂದಿಗೆ ಇರಬೇಕು ಅಂತ ಹೇಳ್ಕೊಡ್ತಾರೆ. 하나님을 찾게 되고 ದೇವರನ್ನ ಹುಡುಕಬೇಕು, ದೇವರ ಬಳಿಯಲ್ಲಿ ಇರಬೇಕು, 하나님을 의지하게 되고 ಹಾಗೆ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, 하나님께 찬송을 하게 되고 ದೇವರನ್ನ ಆರಾಧಿಸಬೇಕು, 하나님의 말씀을 듣고 싶어지고 ದೇವರ ವಾಕ್ಯಗಳನ್ನ ಕೇಳಿಸಿಕೊಳ್ಳಬೇಕು, 하나님의 말씀대로 살고 싶어지고 ಹಾಗೆ ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕು, 하나님의 원하시는 바가 무엇인지를 알고 싶어지고 ಹಾಗೆ ದೇವರು ನನ್ನಿಂದ ಏನ್ ಎದುರು ನೋಡ್ತಾರೆ ಅಥವಾ ಬಯಸ್ತಾರೆ, 하나님이 원하시는 바대로 살고 싶어지는 거예요. ದೇವರು ನನ್ನಿಂದ ಎದುರು ನೋಡುವ ಹಾಗೆ ನಾನು ಜೀವಿಸಬೇಕು ಅನ್ನುವಂಥವು. 이것은 죄 씻음을 받고 하나님의 형상을 회복했을 때 가능한 것입니다. ಇವೆಲ್ಲವೂ ಕೂಡ ದೇವರ ವಿಷಯದಲ್ಲಿ ನಾವು ದೇವರು ಹೇಗೆ ನಮ್ಮಂತ ಎದುರು ನೋಡ್ತಾರೋ ಆ ರೀತಿ ನಾವು ಜೀವಿಸುವಂಥದ್ದು. 그런데 사람으로서는 스스로 이 문제를 해결할 수가 없죠. ನಾವು ಈ ರೀತಿಯಲ್ಲಿ ಹೇಗೆ ನಾವು ಜೀವಿಸ್ತಿದೀವಿ ಅಥವಾ ಹೇಗೆ ನಾವು ಮುಂದೆ ಸಾಗಬೇಕಾಗಿರ್ತದೆ ಅನ್ನೋಂಥದ್ದು ಕೂಡ ಮುಖ್ಯ. 왜 그러냐면은 사람은 죄를 범하는 죄인이기 때문에 그렇습니다. ಮನುಷ್ಯರು ನಾವೆಲ್ಲರೂ ಕೂಡ
ಕೂಡ ಪಾಪಿಗಳಾಗಿದ್ದೇವೆ. ಪಾಪದ ನಿಮಿತ್ತ ನಾವು ದೇವರೊಂದಿಗೆ ಜೀವಿಸಲಿಕ್ಕಾಗಿಲ್ಲ. 여러분이나 저나 완전한 의인이 아니에요. ನೀನಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಪರಿಶುದ್ಧರಲ್ಲ. 예수 그리스도를 믿음으로 의롭다고 인정을 받은 사람인데 ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧರಾಗಿ ಮಾಡಲ್ಪಟ್ಟಿರುವಂತವರಾಗಿದ್ದೇವೆ. 하나님으로부터 의롭다고 인정을 받은 사람이지 완전한 의인이 된 것은 아니라는 겁니다. ದೇವರು ನಮ್ಮನ್ನ ಹೇಗೆ ಪರಿಶುದ್ಧರಾಗಿ ಮೊಟ್ಟ ಮೊದಲಿಗೆ ಸೃಷ್ಟಿ ಮಾಡಿದ್ರು ಅದೇ ರೀತಿಯಾಗಿ ನಾವು ಇಲ್ಲ. 죄에 대한 책임은 없어졌어요. ಹಾಗಾಗಿ ಅವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ, ನಮ್ಮನ್ನ ಕರೆದಿದ್ದಾರೆ. ಹಾಗಾಗಿ ನಾವು ಪರಿಶುದ್ಧರಾಗಿದ್ದೇವೆ. 죄의 대가, 다시 말하면 the wage of sin, 이것은 없어졌다는 겁니다. ಅಂದ್ರೆ ಇವಾಗ ನಾವು ಪಡ್ಕೊಂಡಿರುವಂತ ಒಂದು ಕೃಪೆ ಏನಪ್ಪಾ ಅಂತಂದ್ರೆ ಪಾಪವು ಕೊಡುವ ಸಂಬಳ ಮರಣ. ಇದರಿಂದ ನಾವು ಪಾರಾಗಿದ್ದೇವೆ. 내가 과거에 범한 죄에 대한 책임은 없어진 거예요. 리스폰시빌리티 없어진 거예요. ಒಂದು ವೇಳೆ ಪಾಪದ ನಿಮಿತ್ತ ನಾವು ಮರಣ ಹೊಂದಬೇಕಾಗಿತ್ತು, ಆ ವಿಷಯದಲ್ಲಿ ದೇವರು ನಮಗೋಸ್ಕರವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. 그거는 예수 그리스도가 우리 대신에 죄의 대가를 갚았기 때문에, 해결했기 때문에 우리에게는 죄에 대한 책임은 없다는 겁니다. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲ ಪಾಪಗಳಿಂದ ಪಾರು ಮಾಡಿ ಅಥವಾ ನಮ್ಮನ್ನ ಪಾಪದಿಂದ ದೂರ ಮಾಡಿ ನಮ್ಮನ್ನ ಸರಿಪಡಿಸಿದ್ದಾರೆ. 그러나 우리가 죄 때문에 가지게 된 죄성, 죄의 성품, 그러니까 심플 네이처, 이것은 그대로 있어요. ನಮ್ಮಲ್ಲಿರುವಂತಹ ಒಂದು ಪಾಪದ ಸ್ವಭಾವಗಳು, ನಾವು ಪರಿಶುದ್ಧರಾಗಿದ್ದೀವಿ ಹೌದು, ಆದರೂ ಕೂಡ ಅನೇಕ ಪಾಪದ ಸ್ವಭಾವಗಳು ನಮ್ಮನ್ನ ಈಗಲೂ ಕಾಡುತ್ತಿರುತ್ತವೆ. 이 심플 네이처는 하나님이 사람을 창조할 때 넣어준 그 하나님의 형상이 아니에요. ಈ ಒಂದು ಪಾಪದ ಮನಸ್ಸು ದೇವರು ಸೃಷ್ಟಿ ಮಾಡಿದಾಗ ನಮ್ಮಲ್ಲಿ ಪಾಪ ಇರಲಿಲ್ಲ. 창조할 때는 이런 걸 사람이 가지고 있지 않았다니까. ಮನುಷ್ಯನು ಈ ರೀತಿಯಾದಂತಹ ಪಾಪದ ಮನಸ್ಸನ್ನ ಹೊಂದಿದಂತಹ ವ್ಯಕ್ತಿಯಲ್ಲ. 사람이 죄를 범하고 난 뒤에 생긴 거예요. ಅದ ನಂತರ ಮನುಷ್ಯನು ಪಾಪಕ್ಕೆ ಅಧೀನನಾಗಿರುವಂತದನ್ನ ನೋಡ್ತೇವೆ. 이것은 없어지지는 않았어요. ಹಾಗಾಗಿ ಮನುಷ್ಯನಲ್ಲಿ ಆ ಒಂದು ಪಾಪದ ಕಾರ್ಯಗಳು ಇನ್ನೂ ಕಾಡ್ತಾ ಇರ್ತವೆ. 그러니까 하나님은 완전한 의인으로 우리를 만들어 주신 것이 아니고 ನಮ್ಮನ್ನು ನಾವು ಪರಿಪೂರ್ಣವಾದ ಪರಿಶುದ್ಧರಲ್ಲ. 우리를 의롭다고 인정을 해주신 거예요. ಆದ್ರೆ ಒಬ್ಬರು ನಮ್ಮನ್ನ ಪರಿಶುದ್ಧರಾಗಿ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಮತ್ತೆ ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. 그래서 우리는 죄인이지만은 의인으로 사는 거예요. ನಾವು ಪಾಪಿಗಳೇನೆ, ಆದರೂ ಅವರು ಆರಿಸಿಕೊಂಡಿರೋದ್ರಿಂದ, ಅವರ ರಕ್ತದಿಂದ ನಮ್ಮನ್ನ ತೊಳೆದಿರೋದ್ರಿಂದ ನಾವು ಪರಿಶುದ್ಧರಾಗಿದ್ದೇವೆ. ಆದರೂ ಕೆಲವೊಮ್ಮೆ ಪಾಪದ ಆಳ್ವಿಕೆಗಳು ನಮ್ಮನ್ನ ಕಾಡ್ತವೆ. ಪ್ರತಿನಿತ್ಯವೂ ನಾವು ದೇವರೊಂದಿಗೆ ಜೀವಿಸುವಂತದ್ದು ಅಗತ್ಯ. 그리고 우리는 의롭다고 인정을 받았기 때문에 의롭게 살아야 되는 거예요. ನಾವು ನೀತಿವಂತರಾಗಿ ಈಗಾಗಲೇ ನಾವು ಆರಿಸಲ್ಪಟ್ಟಿದ್ದೇವೆ, ಹಾಗೆ ಪರಿಶುದ್ಧವಾಗಿ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. 그렇지만 우리는 완전한 의인은 아니라는 것을 우리는 알아야 되는 거예요. ಆ ರೀತಿಯಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಏನು ಆರಿಸಲ್ಪಟ್ಟಿದ್ದೀವೋ ಅದಕ್ಕೆ ಒಂದು ಅರ್ಥ ಇರುತ್ತೆ. 그것은 우리 안에 생긴 죄의 성품, 신풀 네이처가 완전히 없어지지 않았기 때문입니다. ನಮ್ಮಲ್ಲಿ ಪಾಪ ಯಾವ ರೀತಿಯಲ್ಲಿ ಕಾಡುತ್ತೋ, ಪಾಪದ ಕಾರ್ಯಗಳು ನಮ್ಮನ್ನ ಯಾವ ರೀತಿಯಲ್ಲಿ ಕಾಡ್ತವೆಯೋ ಅದರಿಂದ ನಾವು ಪಾರಾಗಿ ಎಚ್ಚೆತ್ತುಕೊಳ್ಳುವಂಥದ್ದು ಕೂಡ ಮುಖ್ಯ.
이 가지고 있는 심플 네이처 때문에 우리가 작든 크든 죄를 범하는 거예요. ಹಾಗಾಗಿ ನಾವು ಪಾಪದಿಂದ ಹೊರಬರುವಂಥದ್ದು, ಪಾಪದಿಂದ ದೂರ ಆಗುವಂಥದ್ದು, ಮತ್ತು ದೇವರಿಗೆ ಹತ್ತಿರವಾಗಿ ಜೀವಿಸುವಂಥದ್ದು ಒಳ್ಳೆಯದು. 지금도 죄를 범하는 죄인의 모습을 우리가 가지고 있다는 겁니다. ಈಗಲೂ ಕೂಡ ನಾವು ಪಾಪದ ಕಾರ್ಯಗಳನ್ನ ಅಥವಾ ಪಾಪವು ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದನ್ನ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. 그러나 어렵다고 인정을 받았기 때문에 의로운 자로 살려고 노력을 해야 되는 거예요. ಇನ್ನ ಒಂದು ರೀತಿಯಲ್ಲಿ ನಾವು ಪರಿಶುದ್ಧರಾಗಿ ಇರಲಿಕ್ಕೋಸ್ಕರ ಕರೆಯಲ್ಪಟ್ಟಿರುವಂತಹ ನಾವು ಪ್ರತಿನಿತ್ಯವೂ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. 그리고 이 심플 네이처가 예수 그리스도를 믿기 전에는 굉장히 강했어요. ಪಾಪದ ಕಾರ್ಯಗಳು ಯೇಸುಸ್ವಾಮಿ ನಂಬುವುದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಭಯಂಕರವಾದ ಪಾಪದಲ್ಲಿದ್ದಂಥವು. 예수 그리스도를 믿기 전에는 심플 네이처가 죄의 성품이 굉장히 강했다고요. 스트롱했단 말입니다. ನಾವು ನೆನೆಸುವ ಹಾಗೆ ಎಷ್ಟು ಬಾರಿ ನಾವು ಪಾಪವನ್ನ ಮಾಡಿದಂತಹ ನಾವು ಯೇಸುಸ್ವಾಮಿ ನಂಬುವುದಕ್ಕಿಂತ ಮುಂಚೆ ಎಷ್ಟೋ ಬಾರಿ ವಿಶೇಷವಾಗಿ ನಾವು ಪಾಪದಲ್ಲೇ ಜೀವಿಸಿದಂಥವ್ರು ಅದನ್ನ ಒಮ್ಮೆ ನೆನಪು ಮಾಡ್ಕೋಬೇಕು. 매우 이벌 했다고요. 이벌. ಪ್ರತಿದಿನವೂ ಪಾಪದಲ್ಲಿ ಜೀವಿಸಿದ್ದೇವೆ, ಪಾಪದಲ್ಲೇ ಬದುಕಿದ್ದೇವೆ. 그런데 우리가 예수 그리스도를 믿음으로 어렵다고 인정을 받았을 때 ಆದರೆ ನಾವು ಯೇಸು ಕ್ರಿಸ್ತನ ಮೂಲಕ ರಕ್ಷಿಸಲ್ಪಟ್ಟಂತಹ ಅಥವಾ ಕರೆಯಲ್ಪಟ್ಟಂತವರಾಗಿರುವಂತಹ ನಾವು, ಆರಿಸಲ್ಪಟ್ಟವರಾಗಿರುವಂತಹ ನಾವು ಪರಿಶುದ್ಧರಾಗಿರ್ಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. 우리 안에 하나님의 영, 성령이 들어오시잖아요. ಯಾವಾಗ ನಾವು ತೊಳೆಯಲ್ಪಟ್ಟಿದ್ದೀವೋ, ಕ್ಷಮಿಸಲ್ಪಟ್ಟಿದ್ದೀವೋ, ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಬಂದಿದ್ದಾರೆ. 우리 안에 들어오신 그 성령이 우리를 어렵게 살도록 자꾸 가르쳐주고 또 책망도 하시고 하는 겁니다. ಹಾಗೆ ನಮ್ಮಲ್ಲಿ ವಾಸ ಮಾಡುವಂತಹ ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ಪ್ರತಿನಿತ್ಯ ನಡೆಯಬೇಕಾಗಿರುವಂತಹ, ತಿಳಿಬೇಕಾಗಿರುವಂತಹ ದಾರಿಯಲ್ಲಿ ನಮ್ಮನ್ನ ಪೋಷಿಸುತ್ತಿದ್ದಾರೆ. 하나님의 말씀을 듣게 만들고 ಹಾಗಾಗಿ ದೇವರ ಒಂದು ಕಾರ್ಯಗಳನ್ನು ನಾವು ಅರಿತು, 하나님의 말씀을 깨닫게 만들고 ದೇವರ ವಾಕ್ಯಗಳನ್ನು ನಾವು ಹುಡುಕುವಂತವರಾಗಿ, 하나님의 말씀에 비추어 봐서 자기 자신의 잘못된 모습을 보게 만들고 ದೇವರ ವಾಕ್ಯಗಳು ನಮಗೆ ಏನ್ ಕಲಿಸ್ತವೆಯೋ ಅಥವಾ ನಮಗೆ ಏನ್ ಎಚ್ಚರಿಸ್ತವೆಯೋ ಅವನ್ನ ತಿಳಿದುಕೊಂಡು 하나님의 말씀에 비추어서 회개하게 만들고 ಹಾಗೆ ದೇವರ ವಾಕ್ಯಾನುಸಾರವಾಗಿ ಮತ್ತು ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಜೀವಿಸುವಂಥದ್ದು. 이렇게 하시는 분이 성령이라는 겁니다. ನಮ್ಮನ್ನ ದೇವರ ಹತ್ತಿರವಾಗಿ ನಡೆಸುವಂಥದ್ದು ಪರಿಶುದ್ಧಾತ್ಮ ದೇವರಾಗಿದ್ದಾರೆ. 성령은 우리를 예수 그리스도를 잘 알게 해주세요. ಪರಿಶುದ್ಧಾತ್ಮ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ದೇವರನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕೆ ಸಹಾಯವನ್ನ ಮಾಡ್ತಾ ಇರ್ತಾರೆ. 성령은 우리에게 하나님을 잘 알게 해주세요. ಆ ಅನುಭವ ನಿಮ್ಮಲ್ಲಿ ಯಾರಿಗಿದೆಯೋ ಗೊತ್ತಿಲ್ಲ, ದೇವರನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಲಿಕ್ಕೆ ನಿಮ್ಗೆ ಆಸೆ ಇದ್ರೆ ಅದು ಪರಿಶುದ್ಧಾತ್ಮನು ನಿಮ್ಮೊಂದಿಗಿದ್ದು ನಿಮ್ಮನ್ನ ದೇವರಿಗೆ ಹತ್ತಿರವಾಗಿ ನಡೆಸ್ತಾ ಇದ್ದಾರೆ. 성령은 우리에게 우리 자신을 잘 알게 해주세요. ಪರಿಶುದ್ಧಾತ್ಮ ದೇವರು ನಮ್ಮ ಕುರಿತು ಕೂಡ ನಮಗೆ ಚೆನ್ನಾಗಿ ತಿಳಿಯಪಡಿಸ್ತಾನೆ. ಹಾಗೆ ನಾವು ಹೇಗೆ ಜೀವಿಸಬೇಕಂತ ಹೇಳಿ ಕೂಡ ತಿಳಿಯಪಡಿಸ್ತಾರೆ. 잘못된 것을 깨닫게 해주시고 ನಾವು ಒಂದು ವೇಳೆ ದಾರಿ ತಪ್ಪಿ ನಡೆಯುವಾಗ ನಮ್ಮನ್ನು ಎಚ್ಚರಿಸುತ್ತಾ ಇದು ಸರಿ ಇಲ್ಲ ಎಂಬುದಾಗಿ ಕೂಡ ಪರಿಶುದ್ಧಾತ್ಮನ ಎಚ್ಚರಿಸುತ್ತಾನೆ. 올바른 것을 알게 해주시고 ಹಾಗೆ ನಾವು ಏನೆಲ್ಲ ಅನಗತ್ಯವಾದ ಕಾರ್ಯಗಳಲ್ಲಿತ್ತು ಅದನ್ನ ಕೂಡ ನಮಗೆ ತಿಳಿಯಪಡಿಸುವಂತವರಾಗಿರ್ತಾರೆ. 그리고 바르게 살도록 해주시는 것이 우리 안에 계신 성령이란 말입니다. ಹಾಗೆ ಪರಿಶುದ್ಧಾತ್ಮ ದೇವರು ನಮ್ಮೊಂದಿಗಿದ್ದು ನಮ್ಮನ್ನ ನಡೆಸಲಿಕ್ಕೋಸ್ಕರವಾಗಿ ಅನೇಕ ವಿಷಯದಲ್ಲಿ ನಮ್ಮನ್ನ ಎಚ್ಚರಿಸುವಂತವರಾಗಿರ್ತಾರೆ. 그것이 바로 거룩하게 살도록
만드는 것이 성령이라는 거예요. ಹಾಗಾಗಿ ನೀನು ನಾನು ಪರಿಶುದ್ಧವಾಗಿರ್ಬೇಕೆಂಬುದಾಗಿ ಪರಿಶುದ್ಧಾತ್ಮ ದೇವರು ಬಯಸುವಂತ. 또 하나님을 더 많이 알게 해주시니까 ಇನ್ನೂ ಹೆಚ್ಚಾಗಿ ನಾವು ದೇವರ ಕುರಿತು ತಿಳಿದುಕೊಳ್ಳಲಿಕ್ಕೂ ಸಹಾಯ ಮಾಡುತ್ತದೆ. 하나님과 더 퍼밀리한 관계, 퍼밀리아 릴레이션십, 그러니까 친밀한 관계를 가지도록 해주시는 것이 분이 성령이란 말입니다. ಒಬ್ಬರ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು, ಒಬ್ಬರ ಕುರಿತು ಪರಿಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ಎಷ್ಟು ಅಗತ್ಯವಿರುತ್ತದೋ ಆಗ ಅದಕ್ಕಿಂತ ಹೆಚ್ಚಾಗಿ ದೇವರ ಕುರಿತು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಕೂಡ ಮುಖ್ಯ. ಹಾಗಾಗಿ ಪರಿಶುದ್ಧಾತ್ಮರು ಸಹಾಯ ಮಾಡ್ತಾರೆ. 그러니까 성령은 우리가 예수 그리스도를 믿고 난 후에 오래된 후에 어느 때 오는 것이 아니에요. ಪರಿಶುದ್ಧಾತ್ಮ ದೇವರು ನಾವು ಯೇಸು ಕ್ರಿಸ್ತನ ನಂಬೋದಕ್ಕಿಂತ ಮುಂಚೆ ಸಹಾಯ ಮಾಡ್ತಾ ಇರಲಿಲ್ಲ. 우리가 예수 그리스도를 제대로 믿었다면 성령이 우리에게 오시는 거예요. ಯಾವಾಗಾದ್ರೂ ಯೇಸು ಕ್ರಿಸ್ತ ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಅಂಗೀಕರಿಸಿಕೊಳ್ತೇವೋ ಆಗ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿದ್ದು ನಾವು ನಡೆಯಬೇಕಾದಂತ ಮಾರ್ಗವನ್ನ ಮಾಡಬೇಕಾದಂತ ಕಾರ್ಯಗಳನ್ನ ತಿಳಿಯಪಡಿಸುವಂತವರಾಗಿದ್ದಾರೆ. 나의 믿음이 커져야지 성령이 오시는 게 아니라는 겁니다. ನನ್ನ ನಂಬಿಕೆ ದೊಡ್ಡದಾಗಿದೆ ಅಂತ ಹೇಳಿ ಪರಿಶುದ್ಧಾತ್ಮ ನಮ್ಮಲ್ಲಿ ಬರುವುದಲ್ಲ. 예수 그리스도를 믿음으로 의롭다함을 인정을 받았을 때 성령이 오시는 거예요. ನಾವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವುದಕ್ಕಾಗಿ ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನು ಬರುವಂತವರಾಗಿದ್ದಾರೆ. 의롭다고 인정을 받는 것은 언제 인정을 받는 것입니까? ಯಾವಾಗ ನಾವು ಆ ಒಂದು ಆತ್ಮಿಕವಾದ ರೀತಿಯಲ್ಲಿ ಬೆಳಿಲಿಕ್ಕೆ ಪರಿಶುದ್ಧಾತ್ಮನ ಸಹಾಯ ಮಾಡಿದ್ದಾರೆ. 내가 예수 그리스도를 믿었을 때 인정을 받잖아요. ಯೇಸು ಕ್ರಿಸ್ತನನ್ನ ನಂಬಿದಂತ ಸಂದರ್ಭದಲ್ಲಿ ನಾವು ಆರಿಸಲ್ಪಟ್ಟಿದ್ದೇವೆ, ಕರೆಯಲ್ಪಟ್ಟಿದ್ದೇವೆ. 의롭다고 인정을 받았기 때문에 ನಾವು ಕರೆಯಲ್ಪಟ್ಟಿರುವುದರಿಂದ ಅಥವಾ ಆರಿಸಲ್ಪಟ್ಟಿರುವುದರಿಂದ 또 하나님의 자녀가 됐기 때문에 ನಾವು ಈಗ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. 하나님이 원하시는 그런 모습, 의롭게 살아야 한다는 것입니다. ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅಥವಾ ದೇವರು ಎದುರು ನೋಡುವಂತಹ ರೀತಿಯಲ್ಲಿ ಜೀವಿಸಲಿಕ್ಕೆ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. 거룩하게 살아야 한다는 것입니다. ಪರಿಶುದ್ಧವಾಗಿ ಕೂಡ ನಾವು ಜೀವಿಸಬೇಕಾಗಿರುತ್ತದೆ. 그런데 우리에게는 죄의 성품이 심플 네이처가 있기 때문에 그렇게 살지를 못해요. ಹಾಗಾಗಿ ಪಾಪದ ಜೀವಿತದಿಂದ ನಾವು ಹೊರಬಂದು ಪಾಪವನ್ನ ಬಿಟ್ಟು ನಾವು ಜೀವಿಸುವಂಥದ್ದು ಎಷ್ಟೋ ಮುಖ್ಯ. 그러니까 의롭다고 인정을 해주실 때 하나님은 우리에게, 성령님은 우리에게 들어오시는 거예요. ಈಗ ನೀವು ನಾವು ಆರಿಸಲ್ಪಟ್ಟಿರುವುದರಿಂದ ತುಳಿಯಲ್ಪಟ್ಟಿರುವುದರಿಂದ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ವಾಸವಾಗಿದ್ದು ನಾವು ನಡೆಯಬೇಕಾದಂತ ಮಾರ್ಗವನ್ನ ತಿಳಿಯಪಡಿಸ್ತಾರೆ. 좋은 일을 많이 해서 성령을 받는 것이 아닙니다. ನೀನು ಒಳ್ಳೊಳ್ಳೆ ಕೆಲಸಗಳನ್ನ ತುಂಬಾ ಮಾಡೋದ್ರಿಂದ ಪರಿಶುದ್ಧಾತ್ಮ ನಿನ್ನಲ್ಲಿ ಬರೋದಿಲ್ಲ. 그리고 우리 믿음이 많이 자랐기 때문에 성령을 받는 것이 아니에요. ನನ್ನ ನಂಬಿಕೆ ಸಖತ್ತಾಗಿದೆ ಅಂತ ಹೇಳಿ ಪರಿಶುದ್ಧಾತ್ಮ ನಿನ್ನಲ್ಲಿ ಬರೋದಿಲ್ಲ. 우리가 기도를 많이 했기 때문에 성령을 받는 것이 아니에요. ನಾನು ತುಂಬಾ ಪ್ರಾರ್ಥನೆ ಮಾಡಿದ್ದೀನಿ ಅದಕ್ಕಾಗಿ ಪರಿಶುದ್ಧಾತ್ಮ ನನ್ನಲ್ಲಿ ಬಂದಿದ್ದಾರೆ ಎಂಬುದಾಗಿ ಹೇಳ್ಬಾರ್ದು. 우리는 예수 그리스도를 믿을 때 성령을 받는다는 것입니다. ಯಾವಾಗಾದ್ರೆ ನೀನು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತೀಯೋ ಆಗ ಪರಿಶುದ್ಧಾತ್ಮನು ನಿನ್ನಲ್ಲಿ ಬಂದು ನೆಲೆಗೊಳ್ತಾರೆ. 왜 하나님께서 우리에게 믿을 때 성령을 주셨습니까? ಯಾಕೆ ನಾವು ನಂಬುವಾಗಲೇ ಪರಿಶುದ್ಧಾತ್ಮ ದೇವರನ್ನ ತಂದೆಯಾದ ದೇವರು ನಮಗೆ ಕೊಟ್ಟಿದ್ದಾರೆ. 그것은 의롭게 살게 하기 위해서 성령을 주신 거예요. ಯಾಕಂದ್ರೆ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿದ್ದು ನಮ್ಮನ್ನ ಇನ್ನೂ ದೇವರಿಗೆ ಹತ್ತಿರವಾಗಿ ಜೀವಿಸುವ ಹಾಗೆ ಮುನ್ನಡೆಸುವಂತವರಾಗಿದ್ದಾರೆ. 우리 자신은 의롭다고 인정을 받았다 하더라도 ಹಾಗಾಗಿ ನಾವು ಒಂದು ವೇಳೆ ಆರಿಸಲ್ಪಟ್ಟಿದ್ರು ಎಚ್ಚರಿಸಲ್ಪಟ್ಟಿದ್ರು ಕೂಡ
죄의 성품 때문에 어렵게 살 수 없기 때문에 ನಾವು ಪಾಪದ ನಿಮಿತ್ತ ನಾವು ನಾವೇ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುವಂತವರಾಗಿದ್ದಾರೆ. 어렵게 살 수 있도록 성령을 부어주신 겁니다. ನಾವು ಪರಿಪೂರ್ಣವಾಗಿ ಅಥವಾ ಪರಿಶುದ್ಧರಾಗಿ ಇರಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ಸಹಾಯ ಮಾಡುವಂತವರಾಗಿದ್ದಾರೆ. 이것이 사도행전 2장 38절에 나오는 성령을 선물로 주셨다는 겁니다. ಹಾಗೆ ಅಪೊಸ್ತಲ ಕೃತ್ಯಗಳಲ್ಲಿ ದ ಬುಕ್ ಆಫ್ ಆಕ್ಟ್ಸ್ 2ನೇ ಅಧ್ಯಾಯ 28ರಲ್ಲಿ ಕೂಡ ನಾವು ನೋಡ್ತೇವೆ. 이것은 선물로 받은 것이에요. ಪರಿಶುದ್ಧಾತ್ಮನು ನಮಗೆ ಒಂದು ವರವಾಗಿ ಕೊಡಲ್ಪಟ್ಟಿದ್ದಾರೆ. 우리 믿는 사람 안에는 다 성령이 계세요. ನಂಬುವಂತ ಎಲ್ಲರಿಗೂ ಕೂಡ ಪರಿಶುದ್ಧಾತ್ಮ ದೇವರು ಜೊತೆಯಲ್ಲಿರುವಂತವರಾಗಿದ್ದಾರೆ. 그것은 내가 잘했기 때문에 성령을 받은 것이 아니고 믿었기 때문에 성령을 받은 것입니다. ನಾನು ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅಂತೇಳಿ ಪರಿಶುದ್ಧಾತ್ಮ ನಮ್ಮಲ್ಲಿ ಬರೋದಿಲ್ಲ. 어렵게 살게 하기 위해서 하나님께서 성령을 부어주신 거예요. ನಂಬಿಕೆಯ ಮೂಲಕ ನೀನು ನಂಬಿರೋದ್ರಿಂದ ಪರಿಶುದ್ಧಾತ್ಮ ನಿನ್ನಲ್ಲಿ ಬಂದಿದ್ದಾರೆ. 그래서 모든 사람 안에는 그리스도를 믿는 모든 사람들에게는 성령이 계시는 거예요. ಹಾಗಾಗಿ ಯಾರೆಲ್ಲ ಕ್ರಿಸ್ತನನ್ನ ನಂಬಿದಾರೋ ಅವರೆಲ್ಲರಲ್ಲಿ ಕೂಡ ಪರಿಶುದ್ಧಾತ್ಮನು ಇರಲಿಕ್ಕೆ ಸಾಧ್ಯ. 그런데 문제는 우리가 살면서 우리 안에 계신 성령을 따라서 사느냐 하는 것입니다. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಡೆಯುತ್ತಿದ್ದೇವೆ ಅಂತ ನಾವು ಅರಿಬೇಕು. 성령을 많이 의지할수록 성령께서 우리를 어렵게 살도록 해주는 거예요. ಹಾಗೆ ಪರಿಶುದ್ಧಾತ್ಮ ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ಉತ್ತಮವಾಗಿ ನಡೆಸಲಿಕ್ಕೆ ಮತ್ತೆ ಮುನ್ನಡೆಸಲಿಕ್ಕೆ ಸಹಾಯ ಮಾಡ್ತಾ ಇದ್ರು ಅದು ಕೂಡ ತಿಳಿಯಬೇಕು. 성령은 우리를 의롭게 살게 하기 위해서 우리 안에 들어오셨는데 ಪರಿಶುದ್ಧಾತ್ಮ ದೇವರು ನಾವು ದೇವರಿಗೆ ಹತ್ತಿರವಾಗಿ ಜೀವಿಸಬೇಕು, ನಾವು ದೇವರಿಗಾಗಿ ನಿಲ್ಲಬೇಕಂತ ಹೇಳಿ ಬಂದಿದ್ದಾರೆ. 우리가 날마다 성령을 많이 의지하면은 성령이 어렵게 해주시는 그것을 영향을 많이 받는다는 것입니다. 능력을 많이 받는다는 것이에요. ಹಾಗೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂತದ್ದು ಕೂಡ ಮುಖ್ಯ. ಪರಿಶುದ್ಧಾತ್ಮನನ್ನ ನಾವು ಉಪಯೋಗಿಸಬೇಕು. 근데 성령이 내 안에 계시는데도 ನಮ್ಮಲ್ಲಿ ಪರಿಶುದ್ಧಾತ್ಮ ದೇವರು ಇದ್ರು 내가 성령을 의지하지 않고 ಕೆಲವೊಮ್ಮೆ ನಾವು ಅದರ ಬಗ್ಗೆ ಆಲೋಚನೆ ಮಾಡಲ್ಲ. 내 생각대로, 내 마음대로, 내 뜻대로 자꾸 살려고 하면은 ನನಗಿಷ್ಟ ಬಂದ ರೀತಿಯಲ್ಲಿ ನನಗೆ ತೋಚಿದ ರೀತಿಯಲ್ಲಿ ಜೀವಿಸುವಂತದ್ದು ಒಳ್ಳೆಯದಲ್ಲ. 거룩하게 살도록 하는 성령의 능력이 나한테는 적게 영향을 미친다는 겁니다. ಪರಿಶುದ್ಧವಾಗಿ ಅಥವಾ ಪರಿಪೂರ್ಣವಾಗಿ ಜೀವಿಸಿ ನಾವು ಬಾಳುವಂತದ್ದು ಎಷ್ಟೋ ಪ್ರಾಮುಖ್ಯವಾಗಿರುವಂತದ್ದಾಗಿದೆ. 그래서 우리는 성령의 영향을 많이 받아야 돼요. ಹಾಗಾಗಿ ನಾವು ಪರಿಶುದ್ಧಾತ್ಮನ ಕೃಪೆಯಿಂದ ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ಜೀವಿಸುವಂತದ್ದು ಬಹಳ 성령에 따라서 살아야 되는 거예요. ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಮುಂದೆ ಸಾಗುವಂತದ್ದು 늘 성령 안에서 살아야 하는 거예요. ಹಾಗಾಗಿ ನಾವು ಪರಿಶುದ್ಧಾತ್ಮನ ಅನುಸಾರವಾಗಿ ಜೀವಿಸುವಂತದ್ದು ಎಷ್ಟೋ ಮುಖ್ಯವಾಗಿರ್ತದೆ. 성령을 통해서 through the Holy Spirit, 성령을 통해서 무엇이든지 하려고 해야 되는 거예요. ಪರಿಶುದ್ಧಾತ್ಮನ ಮೂಲಕವಾಗಿಯೇ ನಾವು ಎಲ್ಲವನ್ನ ತಿಳಿಯಲಿಕ್ಕೆ ಸಾಧ್ಯ. 내 생각과 내 뜻을 다 내려놓고 ನಮ್ಮ ಆಲೋಚನೆಗಳು ನಮ್ಮ ಯೋಚನೆಗಳು ತೆಗೆದಿಡಬೇಕು. 성령께 모든 것을 의지해야 되는 거예요. ನಾವು ಇನ್ನು ಮೇಲೆ ಪರಿಶುದ್ಧಾತ್ಮನಿಗೆ ನಾವು ಒಳಗಾಗಬೇಕು. ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. 그렇게 하면은 거룩하게 살게 하시는 성령의 능력이 나에게 나타나는 겁니다. ಯಾವಾಗಾದ್ರೂ ಆ ರೀತಿಯಲ್ಲಿ ಇರ್ತೀವೋ ಪರಿಶುದ್ಧಾತ್ಮನಿಂದ ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸಲಿಕ್ಕೆ ಸಾಧ್ಯ. 이렇게 되기 위한 방법으로 우리가 기도를 하잖아요. ಈ ರೀತಿಯಲ್ಲಿ ನಾವು ಜೀವಿಸಲಿಕ್ಕೋಸ್ಕರವಾಗಿ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕಲ್ವ. 성령은 이미 받은 사람으로서 기도를 하는 거예요. ಹಾಗಾಗಿ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. 성령은 믿을 때 받는다고 그랬죠. ನಂಬಿದರೆ ನಮಗೆ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಬರ್ತಾರೆ. 예수 그리스도를 믿음으로 성령을 받은 사람이
기도를 하는 거예요. ಯಾರನ್ನು ನಂಬಬೇಕು? ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಬಂದು ನಾವು ಬೇಡುವಂತ ಪ್ರತಿ ವಿಷಯದಲ್ಲಿ ಸಹಾಯ ಮಾಡ್ತಾರೆ. 성령을 받았기 때문에 우리가 하나님의 말씀을 보게 되는 거예요. ಯಾವಾಗಾದ್ರೂ ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿ ಇರ್ತಾರೋ ನಮಗೆ ಅಗತ್ಯವಿರುವಂತ ಅನೇಕ ವಿಷಯಗಳಲ್ಲಿ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಾರೆ. 또 그 말씀대로 살게 되는 거예요. ಹಾಗಾಗಿ ಆ ವಾಕ್ಯಾನುಸಾರವಾಗಿ ನಾವು ನಡೆಯುವಂಥದ್ದು ಕೂಡ ಮುಖ್ಯ. 이것은 성령을 의지를 하면 할수록 그것이 더 강해지는 거예요. ಹಾಗಾಗಿ ನಾವು ಪರಿಶುದ್ಧಾತ್ಮನ ಅನುಸಾರವಾಗಿ ಮುಂದೆ ಸಾಗುವಂಥದ್ದು ಕೂಡ ಎಷ್ಟೋ ಮುಖ್ಯವಾಗಿರುತ್ತದೆ. 성령을 안 받은 사람들은 기도를 할 수가 없죠. ಯಾರಾದ್ರೂ ಪರಿಶುದ್ಧಾತ್ಮ ದೇವರನ್ನ ಹೊಂದ್ಕೊಂಡಿರೋದಿಲ್ವೋ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟ, ವಾಕ್ಯ ಓದಲಿಕ್ಕೂ ಕಷ್ಟ. 성령을 안 받은 사람은 하나님의 뜻을 알 수 없죠. ಪರಿಶುದ್ಧಾತ್ಮನ ಸಹಾಯ ಹೊಂದಿಕೊಳ್ಳದೇ ಇರುವಂತವರು ದೇವರ ಕಾರ್ಯಗಳನ್ನು ಅರಿತುಕೊಳ್ಳೋದು ಕೂಡ ಕಷ್ಟ. 성령을 안 받은 사람은 하나님의 말씀을 볼 수가 없죠. ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ಳದೇ ಇರುವಂತವರು ದೇವರ ವಾಕ್ಯ ಧ್ಯಾನ ಮಾಡುವುದು ಕೂಡ ಕಷ್ಟ. 성령을 안 받은 사람은 하나님의 음성을 들을 수도 없죠. ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳದೇ ಇರುವಂತವರು ದೇವರ ಮಾರ್ಗಗಳನ್ನು ಕೂಡ ಅರಿಯುವುದು ಕಷ್ಟ. 성령을 안 받은 사람은 하나님 앞에 나갈 수도 없죠. ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳದೇ ಇರುವಂತವರು ದೇವರ ಬಳಿಗೆ ಹೋಗುವುದು ಕೂಡ ಕಷ್ಟ. 성령을 안 받은 사람은 거룩하게 살 수도 없죠. ಪರಿಶುದ್ಧಾತ್ಮನಿಲ್ಲದೇ ಇರುವಂತವರು ಪರಿಶುದ್ಧವಾಗಿ ಜೀವಿಸುವುದು ಕೂಡ ಕಷ್ಟ. 성령을 안 받은 사람은 하나님의 그 이미지, 형상, 하나님의 형상대로 살 수가 없어요. ಹಾಗೆ ದೇವರ ಚಿತ್ತಾನುಸಾರವಾಗಿ ಜೀವಿಸುವುದು ಕೂಡ ಪರಿಶುದ್ಧಾತ್ಮನಿಲ್ಲದೆ ಅಸಾಧ್ಯ. 그래서 성령을 받은 사람이 그것이 가능한데 ಹಾಗಾಗಿ ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿರುತ್ತೆ. 성령을 얼마나 많이 의지하고 성령을 얼마나 많이 따르고 하는 것에 따라서 사람마다 다르다는 것입니다. ಹಾಗಾಗಿ ಎಷ್ಟರ ಮಟ್ಟಿಗೆ ನಾವು ಪರಿಶುದ್ಧಾತ್ಮನ ಸಹಾಯ ನಮ್ಗೆ ಅಗತ್ಯ ಇದೆ ಅನ್ನುವಂಥದ್ದು ನಾವು ತಿಳಿಬೇಕಲ್ಲವೇ. 우리가 성령의 감동을 받으면은 성령의 능력이 나타나요. ಪರಿಶುದ್ಧಾತ್ಮ ನಮ್ಮೊಂದಿಗಿರುವಾಗ ಅನೇಕ ಒಂದು ಪ್ರೇರೇಪಣೆಗಳು ಕೂಡ ಉಂಟಾಗ್ತವೆ ಮತ್ತು ದೈವ ಶಕ್ತಿ ನಮ್ಮನ್ನು ಬಲಪಡಿಸುತ್ತದೆ. 하나님의 말씀과 기도로 우리가 거룩해지는 거예요. ವಾಕ್ಯಾನುಸಾರವಾಗಿ ಮತ್ತೆ ನಾವಿನ್ನೂ ಮತ್ತಷ್ಟು ಪರಿಶುದ್ಧರನ್ನಾಗಿ ಮಾಡುತ್ತದೆ. 하나님의 말씀과 기도는 성령을 받지 않은 사람은 할 수 없는 거예요. ಪರಿಶುದ್ಧಾತ್ಮ ದೇವರ ಸಹಾಯವಿಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. 성령을 의지하여 성령을 통해서 하나님의 말씀을 볼 수 있고 하나님께 기도할 수 있는 거예요. ಪರಿಶುದ್ಧಾತ್ಮನ ಸಹಾಯದ ಮೂಲಕವಾಗಿ ನಾವು ದೇವರೊಂದಿಗೆ ಬೆಳೆಯಬೇಕು ಮತ್ತು ದೇವರಿಗೆ ಹತ್ತಿರವಾಗಿ ಜೀವಿಸುವಂಥದ್ದು ಕೂಡ. 그리고 성령의 능력이 많이 나타나려면은 ಮತ್ತಷ್ಟು ದೇವರ ಆತ್ಮನು ನಮ್ಮನ್ನು ಬಲಪಡಿಸ್ತಾ ಇರುವಾಗ ಅನೇಕ ಆತ್ಮಿಕವಾಗಿ ನಾವು ಬೆಳೆಯುತ್ತೇವೆ. 다시 말하면은 세상을 이기기 위해서는 ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಅನೇಕ ಜಯ ಗಳಿಸಬೇಕಾದ್ರೂ ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕು. 세상의 죄악을 물리치기 위해서는 ಈ ಲೋಕಾನುಸಾರವಾದ ರೀತಿಯಲ್ಲಿ ನಾವು ಜಯಿಸಬೇಕು ಅನೇಕ ವಿಷಯಗಳು ಜಯಗಳಿಸಬೇಕಾದ್ರೂ ಪರಿಶುದ್ಧಾತ್ಮನ ಬೇಕು. 세상에서 의롭게 살게 하기 위해서는 ನಾವು ಪರಿಶುದ್ಧವಾಗಿ ಜೀವಿಸಬೇಕು. 세상에서 살면서 받은 그 고통과 그 괴로움을 이기기 위해서는 ಈ ಲೋಕದಲ್ಲಿ ಬರುವಂತಹ ಕಷ್ಟಗಳು ಶೋಧನೆಗಳನ್ನ ಜಯಿಸಲಿಕ್ಕೂ ಪರಿಶುದ್ಧಾತ್ಮನ ಸಹಾಯ ಬೇಕು. 우리는 성령의 능력을 받아야 되는 거예요. ಹಾಗಾಗಿ ನಾವು ಪರಿಶುದ್ಧಾತ್ಮನ ಶಕ್ತಿಯನ್ನ ಹೊಂದಿಕೊಳ್ಳುವಂಥದ್ದು ಬಹಳ ಮುಖ್ಯ. 이것이 성령의 충만함을 받는다는 말입니다. 성령의 충만함을 받으라. ಇದು ಪರಿಶುದ್ಧಾತ್ಮನ ಸಹಾಯದ ಮೂಲಕವಾಗಿ ಪರಿಶುದ್ಧಾತ್ಮನ ಶಕ್ತಿಯನ್ನ ಹೊಂದಿ ನಾವು ಮುಂದೆ ಸಾಗುವಂಥದ್ದು. 예수 그리스도를 믿음으로 성령을 받잖아요. ಯೇಸು ಕ್ರಿಸ್ತನ
ಮೂಲಕವಾಗಿ ನಾವು ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ತೀವಲ್ವಾ? 누구나 다 믿으면 성령을 받잖아요. ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತ ನಂಬುವುದರ ಮೂಲಕ ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳಿ. 그 성령을 받은 사람들 가운데서 차이가 있다는 것입니다. ಯಾರೆಲ್ಲ ಒಂದು ಪರಿಶುದ್ಧಾತ್ಮ ಹೊಂದಿಕೊಂಡಿರ್ತಾರೋ ಅವ್ರಿಗೂ ಕೂಡ ಒಂದು ಗುರುತು. 성령의 충만함을 받은 사람과 ಅಭಿಷೇಕ ಆತ್ಮೈಕವಾದ ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿ 성령이 자기 안에 계신데도 불구하고 의지하지 않고 자기 마음대로 사는 사람들과는 차이가 있다는 것입니다. ತನ್ನ ಇಚ್ಛೆಯಂತೆ ಜೀವಿಸುವಂತವರಿಗೂ ಕೂಡ ಗುರುತುಂಟು, ಪರಿಶುದ್ಧಾತ್ಮನ ಅನುಸಾರವಾಗಿ ಜೀವಿಸುವಂತವರಿಗೂ ಕೂಡ ಒಂದು ಗುರುತು. 성령의 충만함을 받지 못한 사람은 죄를 범할 가능성이 많은 거죠. ಈ ಲೋಕಾನುಸಾರವಾಗಿ ಜೀವಿಸುವಂತಹ ಜನರಲ್ಲಿ ಪಾಪದ ಆಳ್ವಿಕೆ ಅಧಿಕವಾಗಿರುತ್ತದೆ. 성령의 충만함을 받지 못한 사람은 세상을 이기기 힘든 거죠. ಈ ಲೋಕಾನುಸಾರವಾಗಿ ಈ ಲೋಕದ ಮೂಲಕವಾಗಿ ಅನೇಕ ವಿಷಯಗಳಲ್ಲಿ ಅವರು ಸೋತು ಹೋಗಿರ್ತಾರೆ, ಪಾಪದಲ್ಲಿ ಇರ್ತಾರೆ. 그래서 성령의 충만함을 별도로 받아야 돼요. ಹಾಗಾಗಿ ನಾವು ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ವಿಧೇಯರಾಗಿ ನಾವು ಜೀವಿಸುವಂಥದ್ದು ಕೂಡ ಮುಖ್ಯ. 성령은 예수 그리스도를 믿는 사람이나 누구나 다 선물로 받아요. ಯೇಸು ಕ್ರಿಸ್ತನನ್ನು ನಂಬಿದಂತಹ ಎಲ್ಲರೂ ಕೂಡ ಒಂದು ವರವಾಗಿ ಗಿಫ್ಟ್ ಆಗಿ ದೇವರ ಆತ್ಮನನ್ನ ಹೊಂದಿಕೊಳ್ಳುತ್ತಾರೆ. 근데 성령의 충만함을 받으려면은 별도로 받아야 된다는 것입니다. ಎಲ್ಲರೂ ಕೂಡ ಪರಿಶುದ್ಧಾತ್ಮನನ್ನ ಹೊಂದಿಕೋಬೇಕು ಮತ್ತು ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡುವವರಾಗಿ ಇರಬೇಕು. 그것은 받는다는 의미보다도 성령의 충만함을 내가 이루어야 되는 거예요. ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮ ನಮ್ಮೊಂದಿಗೆ ಇರುವಾಗಲೇ ಇನ್ನು ಅನೇಕ ಆತ್ಮಿಕವಾದ ಕಾರ್ಯಗಳಲ್ಲಿ ನಮ್ಮ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. 기도하고 하나님의 말씀을 가까이 하고 하나님께 예배를 드리고 그런 행위를 통해서 우리가 성령의 감동을 받고 성령의 충만함을 받는 거예요. ಪ್ರಾರ್ಥನೆ ಮೂಲಕವಾಗಿ ನಾವು ಶಕ್ತಿಯನ್ನ ಹೊಂದಿಕೊಂಡು, ಪ್ರಾರ್ಥನೆ ಮೂಲಕವಾಗಿ ಬಲ ಹೊಂದಿಕೊಂಡು ಅನೇಕರನ್ನ ಬಲಪಡಿಸುವ ರೀತಿಯಲ್ಲಿ ಪರಿಶುದ್ಧಾತ್ಮ ನಡೆಸುತ್ತಾರೆ. 그렇게 하면 우리가 세상을 이길 수 있다는 겁니다. ಆಗ ಮಾತ್ರವೇ ನಾವು ಲೋಕದಲ್ಲಿ ಬರುವಂತ ಎಲ್ಲ ಶ್ರಮೆಗಳನ್ನ ಜಯಿಸಲಿಕ್ಕೆ, ಎದುರಿಸಲಿಕ್ಕೆ ಸಾಧ್ಯ. ಆಮೇಲೆ 그렇게 하면은 우리가 능력으로 살 수 있다는 겁니다. ಹಾಗೆ ಪರಿಶುದ್ಧಾತ್ಮನ ಶಕ್ತಿಯುತವಾದ ರೀತಿ ಜೀವಿಸಲಿಕ್ಕೆ ಕೂಡ ಸಾಧ್ಯ. 전도나 선교도 할 수 있다는 겁니다. ಹಾಗೆ ನಾವು ವಾಕ್ಯವನ್ನು ಕೂಡ ಕಟ್ಟ ಕಡೆಯವರೆಗೂ ಸಾರುವಂತವರಾಗಿರಬೇಕು. 의롭게도 살 수 있다는 것입니다. ನಾವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ. 죄를 멀리 할 수 있다는 겁니다. ಹಾಗೆ ನಮ್ಮ ಎಲ್ಲ ಪಾಪದಿಂದ ಬಿಡುಗಡೆಯನ್ನು ಕೊಡುವಂತವರಾಗಿದ್ದಾರೆ. 하나님이 주시는 그 은혜도 더 많이 받을 수 있다는 겁니다. ಹಾಗೆ ದೇವರು ನಮಗೆ ಕೊಟ್ಟಂತಹ ಒಂದು ಕೃಪೆಯು ಕೂಡ ನಮಗೆ ಎಷ್ಟು ಅಧಿಕವಾಗಿರುವಂತದ್ದು. 하나님의 뜻대로도 살 수 있다는 겁니다. ದೇವರ ಚಿತ್ತಾನುಸಾರವಾಗಿ ನಡೆಯುವಂಥದ್ದು ಕೂಡ ಎಷ್ಟೋ ಪ್ರಾಮುಖ್ಯವಾಗಿದೆ. 그것이 바로 성령의 충만함을 받는 거예요. ಹಾಗೆ ಪರಿಶುದ್ಧಾತ್ಮನ ಮೂಲಕವಾಗಿ ಮಾತ್ರವೇ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ. 성령의 충만함을 입어야 그런 것이 가능해진다는 겁니다. ಹಾಗೆ ಪರಿಶುದ್ಧಾತ್ಮನ ವಾಕ್ಯಾನುಸಾರವಾಗಿ ನಾವು ಮುಂದೆ ಸಾಗುವಂಥದ್ದು, ಮುಂದೆ ಹೋಗುವಂಥದ್ದು ಎಷ್ಟೋ ಮುಖ್ಯವಾಗಿದೆ. 성령의 충만함을 받아야 하나님의 형상대로 살 수 있다는 겁니다. ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವಾಗಲೇ ದೇವರ ಕುರಿತು ಇನ್ನೂ ಹೆಚ್ಚಾಗಿ ದೇವರಿಗಾಗಿ ನಾವು ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತದೆ. 그래도 우리 안에는 죄성이 있기 때문에 ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನಿದ್ದು 완전하게 하나님의 형상대로 살 수는 없어요. ಪರಿಪೂರ್ಣವಾಗಿ ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮ ನಮ್ಮನ್ನು ಆ ರೀತಿಯಲ್ಲಿ ನಡೆಸುತ್ತಾ ಬರ್ತಾರೆ. 그렇지만은 성령의 충만함을 받으면은 하나님의 형상을 따라서 많이 살 수 있다는 겁니다. ಹೆಚ್ಚಾಗಿ ಪರಿಶುದ್ಧಾತ್ಮ ಮೂಲಕ ನಡೆಸಲ್ಪಡಬೇಕು ಅಂತಂದ್ರೆ ವಾಕ್ಯಾನುಸಾರವಾಗಿ, ಆತ್ಮನಾನುಸಾರವಾಗಿ, ದೇವರಿಗೆ ಹತ್ತಿರವಾಗಿ ನಾವು ಜೀವಿಸುವಂಥದ್ದು. 그래서 하나님이 원하시는 것은 이런 것입니다. ದೇವರು ನಮ್ಮಿಂದ ಎದುರು ನೋಡುವಂಥದ್ದು 모두가 다 하나님 앞에 나와서 예배드리는
그런 삶을 살기를 원하시는데 ನಮ್ಮಿಂದ ಹೆಚ್ಚಾಗಿ ಎದುರು ನೋಡುವಂಥದ್ದು ಏನಂದ್ರೆ ತಂದೆಯ ದೇವರ ಬಳಿಗೆ ಬಂದು ಆರಾಧಿಸಿ. 그렇게 하려면은 성령을 받아야 되는데 ಹಾಗೆ ಆರಾಧನೆ ಮಾಡುವುದರ ಮೂಲಕವಾಗಿ ಮತ್ತಷ್ಟು ಪರಿಶುದ್ಧಾತ್ಮ ನಮಗೆ ಬಲವನ್ನು ಕೊಟ್ಟು ಮತ್ತೆ ಏನ್ ಮಾಡಬೇಕೆಂದು ತಿಳಿಯಪಡಿಸಿ. 성령을 받으려면은 예수 그리스도를 믿고 죄 용서함을 받아야 되고 ಪರಿಶುದ್ಧಾತ್ಮ ದೇವರನ್ನ ನಾವು ಹೊಂದಬೇಕಂತಂದ್ರೆ ನಮ್ಮ ಪಾಪದ ಜೀವಿತದಿಂದ ನಾವು ಪಾರಾಗುವಂತವರಾಗಿ ಪಾಪವನ್ನು ಅರಿಕೆ ಮಾಡುವಂತವರಾಗಿ ಇರುವಂತದ್ದು. 예수 그리스도를 믿음으로 하나님으로부터 의롭다함을 인정을 받아야 되고 ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಪರಿಶುದ್ಧಾತ್ಮನನ್ನು ಕೂಡ ಹೊಂದಿಕೊಂಡಿದ್ದೇವೆ. ಹಾಗೆ ಪರಿಶುದ್ಧರೆಂಬುದಾಗಿ ಕೂಡ ನಾವು ಆರಿಸಲ್ಪಟ್ಟಿದ್ದೇವೆ. 이것은 예수 그리스도를 믿음으로 가능해지는 거예요. ಯಾಕೆ ಆ ರೀತಿಯಲ್ಲಿ ಆರಿಸಲ್ಪಟ್ಟಿದ್ದೇವೆ ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ನಾವಿಟ್ಟಿರುವಂತ ನಂಬಿಕೆ. 믿음이 크든지 작든지 관계없이 예수 그리스도를 내가 받아들임으로써 성령이 내 안에 들어오시는 거예요. ನಿನ್ನ ನಂಬಿಕೆ ಚಿಕ್ಕದಾಗಿದೆಯೋ ದೊಡ್ಡದಾಗಿದೆಯೋ ಅದು ಅಲ್ಲ ಮುಖ್ಯ. ವಿಶೇಷವಾಗಿ ನೀನು ಯಾವಾಗಾದ್ರೆ ಸ್ವಂತ ರಕ್ಷಕನನ್ನಾಗಿ ನೀನು ಅಂಗೀಕರಿಸಿಕೊಳ್ತೀಯೋ ಆಗ ಪರಿಶುದ್ಧಾತ್ಮ ನಿನ್ನೊಂದಿಗೆ ಇರಲಿಕ್ಕೆ ಬಯಸ್ತಾರೆ. 예수 그리스도를 믿는다고 신앙 고백을 했을 때 성령이 나한테 들어오신다는 겁니다. ನೀನು ಪಶ್ಚಾತ್ತಾಪ ಪಡಬೇಕು, ಬಾಯಿಂದ ಅರಿಕೆ ಮಾಡಬೇಕು, ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನೆಂಬುದಾಗಿ ನೀನು ಒಪ್ಕೋಬೇಕು. 성령이 나한테 들어오시는 것은 예수 그리스도를 믿을 때 들어오시는 거예요. ಯಾವಾಗಾದ್ರೆ ಆ ರೀತಿಯಲ್ಲಿ ನೀನು ನಂಬಿ ಸ್ಥಾಪನೆ ಮಾಡುತ್ತೀರೋ ಆಗ ಪರಿಶುದ್ಧಾತ್ಮ ನಮ್ಮನ್ನ ನಡೆಸುತ್ತಾರೆ. 그것은 하나님의 선물입니다. ಪರಿಶುದ್ಧಾತ್ಮ ನಮಗೆ ಕೊಡಲ್ಪಟ್ಟಿರುವಂತದ್ದು ಹೇಗೆ ಅಂತಂದ್ರೆ ಒಂದು ವರವಾಗಿ ಗಿಫ್ಟ್ ಆಗಿ ಕೊಡಲ್ಪಟ್ಟಿದ್ದಾರೆ. 그러나 믿은 사람들이 아무렇게나 살면 안 되잖아요. ನಂಬುವಂತವರು ಅವರಿಗೆ ಇಚ್ಛೆ ಬಂದ ಹಾಗೆ ನಂಬುವಂತದ್ದು ಜೀವಿಸುವಂತದ್ದು ಒಳ್ಳೇದಲ್ಲ ಅಲ್ವಾ? 하나님의 뜻대로 살고 ದೇವರ ವಾಕ್ಯಾನುಸಾರವಾಗಿ ಜೀವಿಸ್ತಾ 또 거룩하게 살고 ಹಾಗೆ ಪರಿಶುದ್ಧವಾಗಿ ಜೀವಿಸ್ತಾ 의롭게 살고 ನೀತಿವಂತರಾಗಿ ಜೀವಿಸ್ತಾ 하나님이 주신 형상대로 살려면 ದೇವರು ಕೊಡಲ್ಪಟ್ಟಂತಹ ರೀತಿಯಲ್ಲಿ ನಾವು ಜೀವಿಸುವಾಗ 성령의 충만함을 입고 ಪರಿಶುದ್ಧಾತ್ಮನ ಎದುರು ನೋಡುವಾಗ ನಾವು ಜೀವಿಸುವಾಗ 그렇게 해서 성령이 주시는 감동으로 살아야 되는 거예요. ಹಾಗಾಗಿ ನಾವು ಜೀವಿಸುವಂತ ಪ್ರತಿ ವಿಷಯದಲ್ಲಿ ಕೂಡ ಆತ್ಮೀಕವಾದ ರೀತಿಯಲ್ಲಿ ನಾವು ಬಲ ಹೊಂದಿಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. 그것이 세상을 이기는 힘입니다. ಆಗ ಮಾತ್ರವೇ ನಾವು ಲೋಕದಲ್ಲಿ ಬರುವಂತ ಅನೇಕ ಕಾರ್ಯಗಳನ್ನ ನಾವು ಜಯಿಸಲಿಕ್ಕೆ ಸಾಧ್ಯ. 세상을 이기는 방법이에요. ಈ ಲೋಕದ ಕಾರ್ಯಗಳಲ್ಲಿ ನಮಗೆ ಅನೇಕ ತೊಡಕುಗಳಿರ್ತವೆ. 그리고 성령의 충만함을 입으려면 말씀과 기도입니다. ನಾವು ಯಾವಾಗಾದ್ರೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಡೀಲಿಕ್ಕೆ ನಾವು ಮುಂದೆ ಬರ್ತೀವೋ ಆಗ ವಾಕ್ಯವು ಪರಿಶುದ್ಧಾತ್ಮನ ನಮ್ಮನ್ನ ಬಲಪಡಿಸ್ತಾರೆ. 말씀과 기도뿐만이 아니라 삶의 실제 모습입니다. ಪರಿಶುದ್ಧಾತ್ಮನ ಮೂಲಕ ವಾಕ್ಯ ಧ್ಯಾನ ಮಾಡುವುದರ ಮೂಲಕ ಮತ್ತೆ ಅವರು ಎದುರು ನೋಡುವ ರೀತಿಯಲ್ಲಿ ನಾವು ಸೇವೆ ಮಾಡ್ಲಿಕ್ಕೆ ಕೂಡ ಸಾಧ್ಯ. 거룩하게 살려고 노력을 해야 되고 ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಮತ್ತೆ ಪ್ರಾಮಾಣಿಕವಾಗಿ ನಾವು ಹೆಜ್ಜೆ ಹಾಕಬೇಕು. 거룩하게 살아봐야 성령의 충만함이 자꾸 충만해지고 자꾸 충만해지고 자꾸 충만해지는 거예요. ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂತ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ಪಶ್ಚಾತ್ತಾಪ ಪಟ್ಟು ಪ್ರತಿನಿತ್ಯವೂ ನಾವು ದೇವರಿಗಾಗಿ ಜೀವಿಸುವುದರ ಮೂಲಕ ನಮ್ಮ ದಿನೇ ದಿನೇ ನಾವು ನೂತನಗೊಳ್ಳಲಿಕ್ಕೆ ಸಾಧ್ಯ. 그러니까 말씀과 기도와 실제 삶의 그 실제 모습 그것으로 성령의 충만하기 넘치게 충만해진다는 것입니다. ವಾಕ್ಯ, ಪ್ರಾರ್ಥನೆ, ಆರಾಧನೆ ಇವೆಲ್ಲವೂ ಕೂಡ ಪರಿಶುದ್ಧಾತ್ಮನ ಏನ್ ಮಾಡ್ತಾರೆ, ದೇವರೊಂದಿಗೆ ನಾವು ಹತ್ತಿರವಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತಾರೆ. 할렐루야. 할렐루야. 예. 오늘은 우리가 하나님의 형상대로 살기 위해서 어떻게 해야 되느냐? ಇವತ್ತು ಇಲ್ಲಿ ತನಕ ನಾವು ಕೇಳಿಸ್ಕೊಂಡಿರುವಂತದ್ದನ್ನ ನೆನಪು ಮಾಡ್ಕೊಳ್ಳೋಣ. ನಾವು ದೇವರ ಮುಂದೆ ಹೇಗೆ ನಾವು ಜೀವಿಸಿದ್ರೆ ಒಳ್ಳೆಯದು. 성령을 의지하는 삶을 살아야 되고 ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಪರಿಶುದ್ಧಾತ್ಮನ ಅನುಸಾರವಾಗಿ ಮುಂದೆ ಸಾಗುವಂತದ್ದು ಎಷ್ಟು ಮುಖ್ಯವಾಗಿರ್ತದೆ.
성령을 온전히 의지하려면은 성령의 충만함을 받아야 되고, ಹಾಗೆ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಜೀವಿಸುವಂಥದ್ದು ಎಷ್ಟು ಅಗತ್ಯವಿರುತ್ತದೆ. 성령의 능력을 받아서 세상을 이길 수 있다는 것입니다. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಇರುವಂತಹ ಅನೇಕ ಕಾರ್ಯಗಳನ್ನ ಜಯಿಸಬೇಕಾಗಿರ್ತದೆ. 그러나 모든 믿는 사람에게는 다 성령을 선물로 받았는데, ನಂಬಿದಂತವರು ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ. 하나님의 형상대로 사느냐 못 사느냐는 성령의 충만함을 받지 못했기 때문에 그런 것이다 라는 것입니다. ನಾವು ದೇವರ ಚಿತ್ತಾನುಸಾರವಾಗಿ ಜೀವಿಸುವಂಥದ್ದು ಕೂಡ ಮುಖ್ಯ. 이런 것을 오늘 하나님의 형상, ದೇವರ ಒಂದು ಸ್ವರೂಪಕ್ಕೆ ಸರಿಯಾಗಿ 예수 그리스도를 믿음, ತನ್ನ ಮೇಲೆ ನಂಬಿಕೆ, 믿음으로 성령 선물로 받는 성령, ನಂಬಿಕೆಯ ಮೂಲಕವಾಗಿ ಪರಿಶುದ್ಧಾತ್ಮನನ್ನ ಹೊಂದಿಕೊಳ್ಳುವ ಪರಿಶುದ್ಧಾತ್ಮನ ಕೃಪೆ, 성령의 능력으로 살 수 있는 길, ಹಾಗೆ ಪರಿಶುದ್ಧಾತ್ಮನ ಮಾರ್ಗದಲ್ಲಿ ನಾವು ಹೋಗುವಾಗ ಆತ್ಮೀಕವಾಗಿ ಬಲಪಡಿಸುವಂತಹ ಒಂದು ಕಾರ್ಯಗಳು, 성령의 충만함을 받을 수 있는 방법, ಬಲವನ್ನ ಹೊಂದಿಕೊಂಡು 이런 내용에 대해서 간단하게 우리가 공부를 했습니다. ನಾವು ಈ ಎಲ್ಲ ವಿಷಯಗಳನ್ನ ನೆನಪು ಮಾಡಿಕೊಂಡು ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. 이거는 하나의 독트린이라고 볼 수도 있고, ಇದನ್ನ ಕೆಲವರು ಡಾಕ್ಟ್ರಿನ್ ಎಂಬುದಾಗಿ ಕೂಡ ಕರೀತಾರೆ. 교리라고 볼 수도 있다는 말입니다. ಹಾಗೆ ನಮ್ಗೆ ಅಗತ್ಯ ಇರುವಂತಹ ಮಾರ್ಗದರ್ಶನ ಎಂಬುದಾಗಿ ನಾವು ಸ್ವೀಕರಿಸುವಂಥದ್ದು ಒಳ್ಳೆಯದು. 그리고 이것은 우리가 세상을 이길 수 있는 방법이라고 볼 수 있어요. ಹಾಗೆ ಈ ಲೋಕವನ್ನ ನಾವು ಜಯಿಸಲಿಕ್ಕೆ ಅಗತ್ಯ ಇರುವಂತ ಎಲ್ಲಾ ರೀತಿಯಲ್ಲಿ ಆ ದೇವರು ನಮ್ಮನ್ನ ನಡೆಸುವಂತವರಾಗಿದ್ದಾರೆ. 그럼 모든 사람이 하나님 앞에 나와서 예배드리게 하기 위해서 ಹಾಗಾಗಿ ಎಲ್ಲರೂ ದೇವರ ಬಳಿಗೆ ಬಂದು ದೇವರನ್ನು ಆರಾಧಿಸುವಂಥದ್ದು, 성령을 받게 하기 위해서 ಹಾಗೆ ಪರಿಶುದ್ಧಾತ್ಮನನ್ನ ನಾವು ಹೊಂದಿಕೊಳ್ಳುವಂಥದ್ದು, 예수 그리스도를 우리가 전하고 ಯೇಸು ಕ್ರಿಸ್ತನನ್ನ ನಾವು ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯಾನುಸಾರವಾಗಿ ಸಾಗುವುದು ಒಳ್ಳೆಯದು. 그들로 예수 그리스도를 믿게 만들어야 되는 겁니다. ಹಾಗಾಗಿ ಪರಿಶುದ್ಧಾತ್ಮನನ್ನ ನಂಬಿ ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ಸಾಗುವಂಥದ್ದು ಒಳ್ಳೆಯದು. 그것이 예수 그리스도를 전하는 이유입니다. ಅದೇ ಕಾರಣಕ್ಕೋಸ್ಕರವಾಗಿ ಪರಿಶುದ್ಧಾತ್ಮನು ನಮ್ಮನ್ನು ಅನೇಕ ವಿಷಯಗಳಲ್ಲಿ ಬಲಪಡಿಸ್ತಾ ನಡೆಸುವಂತವರಾಗಿರ್ತಾರೆ. 그리고 예수 그리스도를 믿는 사람들은 하나님의 형상대로 살아야 하는 겁니다. ಯೇಸು ಕ್ರಿಸ್ತನ ನಂಬುವಂತವರು ವಾಕ್ಯಾನುಸಾರವಾಗಿ ದೇವರ ಚಿತ್ತಾನುಸಾರವಾಗಿ ನಡೀಲಿಕ್ಕೂ ಕೂಡ ಇಚ್ಛಿಸುತ್ತಾರೆ. 그러려면은 하나님의 말씀과 기도를 해야 된다는 겁니다. ಹಾಗಾಗಿ ಪ್ರತಿದಿನ ನಾವು ಪ್ರಾರ್ಥನೆ ಆರಾಧನೆಯಲ್ಲಿ ನಾವು ಸಾಗುವಂತವರಾಗಿರ್ಬೇಕು. 그리고 실제로 하나님의 말씀대로 살아야 한다는 것입니다. ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. 그것이 성도들을 가르치는 우리 파스터의 하는 일입니다. ಪಾಸ್ಟರ್ ಆಗಿರುವಂತಹ ನಾವು ಹಾಗೆ ವಾಕ್ಯಾನುಸಾರವಾಗಿ ಜೀವಿಸುವಂಥದ್ದು ಬಹಳ ಮುಖ್ಯ. 하나님의 말씀대로 살면은 자꾸 성령의 충만함이 더해져요. ಹಾಗಾಗಿ ನಾವು ವಾಕ್ಯವನ್ನ ಸ್ಮರಿಸುವಂಥದ್ದು, ವಾಕ್ಯವನ್ನ ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. 성도들이 하나님의 말씀대로 살도록 하나님의 말씀을 가르치고, ಸೇವಕರಾಗಿರುವಂತಹ ನಾವು ಅನೇಕರಿಗೆ ದೇವರ ವಾಕ್ಯವನ್ನ ಕಲಿಸುವಂಥದ್ದು, ವಾಕ್ಯವನ್ನ ತಿಳಿಪಡಿಸುವಂಥದ್ದು ಮುಖ್ಯ. 말씀대로 살도록 기도해주고 기도를 시키고, ಹಾಗೆ ವಾಕ್ಯವನ್ನ ತಿಳಿದು ವಾಕ್ಯವನ್ನ ತಿಳಿಪಡಿಸುವಂಥದ್ದು, ಕಲಿಸಿಕೊಳ್ಳುವಂಥದ್ದು ಕೂಡ ಮುಖ್ಯವಾಗಿರ್ತದೆ. 또 실제 말씀대로 살도록 매니지해줘야 돼요. ಹಾಗಾಗಿ ನಾವು ಯಾವ ರೀತಿಯಲ್ಲಿ ದೇವರ ಆತ್ಮನಾನುಸಾರವಾಗಿ ನಡೀಲಿಕ್ಕೆ ಬಯಸ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಮುಖ್ಯ. 그러면 모든 성도들이 성령의 충만함을 받을 수 있고, ಯಾವಾಗಾದ್ರೆ ವಾಕ್ಯಾನುಸಾರವಾಗಿ ನಡೆದು ನಂಬಿಕೆ ಮೂಲಕ ಬಂದ ಪ್ರತಿಯೊಬ್ಬರು ಕೂಡ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡು ಜೀವಿಸಲಿಕ್ಕೆ, 성령의 능력도 받을 수 있고, ಪರಿಶುದ್ಧಾತ್ಮನ
ಶಕ್ತಿಯನ್ನ ಹೊಂದಿ ಜೀವಿಸುವಂತದ್ದು ಎಷ್ಟು ಒಳ್ಳೆಯದು. 성령의 감동도 입을 수 있는 것입니다. ಅನೇಕ ಒಂದು ಮಾರ್ಪುಗಳು ಬದಲಾವಣೆಗಳು ನಮ್ಮಲ್ಲಿ ಉಂಟಾಗುತ್ತವೆ. 우리 목회자들이 이런 일을 하는 사람들이에요. ಸೇವಕರಾಗಿರುವಂತಹ ನಾವು ಇಂತಹ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗಳಾಗಿದ್ದೇವೆ. 저 여러분이 이런 일을 잘해서 ದೇವರು ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಜೊತೆಯಲ್ಲಿದ್ದು ನಿಮ್ಮನ್ನ ಬಲಪಡಿಸಲಿ. 온 세상 사람들이 하나님 앞에 나와서 예배드리게 하고 ನೀವು ಮಾಡುವಂತ ಒಂದೊಂದು ಕಾರ್ಯಗಳಲ್ಲಿ ಕೂಡ ದೇವರ ಜೊತೆಯಲ್ಲಿದ್ದು ಉಪಯೋಗಿಸಲಿ. 예배드리는 모든 사람들이 성령의 충만함을 받아서 거룩하게 살고 ಆರಾಧಿಸುವಂತಹ ಪ್ರಾರ್ಥಿಸುವಂತಹ ನೀವೆಲ್ಲರ ಆರಾಧನೆ ಪ್ರಾರ್ಥನೆಗಳಲ್ಲಿ ದೇವರ ಆತ್ಮನಿದ್ದು ನಿಮ್ಮನ್ನ ಬಲಪಡಿಸಲಿ. 이렇게 함으로써 세상을 변화시키는 저와 여러분이 되기를 예수 그리스도의 이름으로 축복합니다. ಈ ರೀತಿಯಾದಂತಹ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದವರಾಗಿ ದೇವರ ಸೇವೆ ಮಾಡುವಂತಹ ಸೇವಕರಾಗಿ ನೀವು ಮಾರ್ಪಡ್ರಿ ಎಂಬುದಾಗಿ ದೇವರ ನಾಮದಲ್ಲಿ ನಿಮ್ಮನ್ನ ವಂದಿಸುತ್ತೇನೆ, ಶುಭವನ್ನು ಹಾರೈಸುತ್ತೇನೆ. 할렐루야. 할렐루야. 예. 누가 대표로 기도 좀 해주세요. ಯಾರಾದ್ರೂ ಒಬ್ಬರು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಇದೇ ತನಕ ದೇವರೇ ಪ್ರೊಫೆಸರ್ ಅಲಬಯ್ಯವರ ಮೂಲಕವಾಗಿ ಕರ್ತನೆ ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಪಾಸ್ಟರ್ ಜೋಸೆಫ್ ಅವರನ್ನ ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕ್ರಿಸ್ತನನ್ನ ನಂಬಿದ ಕ್ಷಣದಲ್ಲಿ ಪರಿಶುದ್ಧಾತ್ಮನು ನಮ್ಮಲ್ಲಿ ಬರ್ತಾನೆ ಎಂಬ ಒಂದು ಸತ್ಯಾಂಶವನ್ನ ದೇವರೇ ನಮಗೆ ಅರ್ಥಗರ್ಭಿತವಾಗಿ ನೀವು ತಿಳಿಯ ಮಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು. ಪ್ರೊಫೆಸರ್ ಅವರನ್ನ ಅವರ ಕುಟುಂಬವನ್ನು ಆಶೀರ್ವದಿಸ್ರಿ. ರುಬೇನಯವರ ಕುಟುಂಬವನ್ನು ಸಹ ನೀವು ಆಶೀರ್ವಾದ ಮಾಡಿ ಹೇಳಿದಂತ ನಾವೆಲ್ಲರೂ ಆ ವಾಕ್ಯಕ್ಕನುಸಾರವಾಗಿ ಹೌದು ಕರ್ತನ ಅನೇಕರಿಗೆ ಈ ಸತ್ಯಾಂಶವನ್ನು ತಿಳಿಯ ಮಾಡೋಕೆ ಮುಂದೆ ಸಾಗಲಿ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.